श्रीराम समर्थ विदेहापरि सारोगी प्रपंच मुमुक्षो जनादागी अध्यात्म चर्चा करोनी बहुलोक के मेळवीति नमस्कार क्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ समर्थ सद्गुरु श्री ब्रह्म चैतन्य महाराजರ सद्गुरु श्री ब्रह्मानंद महाराजರ ಅದೇ ರೀತಿಯಾಗಿ ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ನಾವು ಈಗ ಈ ಸಮಯದಲ್ಲಿ ಅಂದ್ರೆ ಸಾಮಾನ್ಯವಾಗಿ 11:15 12 ಸಮಯದಲ್ಲಿ 12ನೇ ಅಧ್ಯಾಯದ ಪರಮ ಪೂಜ್ಯ ಶ್ರೀ ದಸರೆ ಬಾಬಾ ಅವರು 12ನೇ ಅಧ್ಯಾಯ ಭಗವದ್ಗೀತೆಯ ಒಂದು ವ್ಯಾಖ್ಯೆಯಾಗಿರ್ತಕ್ಕಂಥ ಜ್ಞಾನೇಶ್ವರಿಯ ಕುರಿತು ಪರಮ ಪೂಜ್ಯ ಶ್ರೀ ದಸರೆ ಬಾಬಾ ಅವರು ಮಾಡಿದ ಪ್ರವಚನಗಳ ಅನುವಾದವನ್ನು ನಾವು ಶ್ರವಣ ಮಾಡ್ತಾ ಇದ್ದೀವಿ. ಈಗಾಗಲೇ 21 ಪ್ರವಚನ ಅದು, ಇವತ್ತು 22ನೇ ಪ್ರವಚನ ನಡೀತಾ ಇದೆ. ನಿಶ್ಚಿತ ನಿಜವಾಗಿಯೂ ನಮ್ಮೆಲ್ಲರ ಜೀವನದಲ್ಲಿ ಒಂದು ಬಹಳ ದೊಡ್ಡ ಭಾಗ್ಯ. ಯಾಕೆ ಅಂತಂದ್ರೆ ರಣರಣ ಮಿಷನ್ನಲ್ಲಿ ಸಹಜವಾಗಿ ಏನಾದಂಗ ಆಗ್ತದೆ ಅಂದ್ರೆ ಒಂದು ಸಣ್ಣಗೆ ಮಳೆ ಬಂದಂಗ ಅಷ್ಟೇ ಎಷ್ಟೋ ಮನೆ ತಂಪನಿಸ್ತದೆ. ಬಿಸಿಲಿನಲ್ಲಿ ಒಂದು ಕ್ಷಣ ಮತ್ತು ಬಿಸಿಲು ದೂರಾಗಿ ಮೋಡಗಳು ಬಂದು ಮಳೆ ಆದರೆ ಎಷ್ಟು ತಂಪನಿಸ್ತದನೋ ಹಾಗೆ ನಮ್ಮ ಪ್ರಾಪಂಚಿಕ ಜೀವನದಲ್ಲಿ ನಿತ್ಯದ ಒಂದು ಎಲ್ಲ ಚಟುವಟಿಕೆಗಳಲ್ಲಿ ಸ್ವಲ್ಪ ಹೊತ್ತಾದರೂ ಒಂದು ಅರ್ಧ ಮುಕ್ಕಾಲು ಗಂಟೆ ಏನಾದರೂ ಒಂದು ಉತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನು ಶ್ರವಣ ಮಾಡುವ ಯೋಗ ಪ್ರಾಪ್ತ ಆದರೆ ಅದೇ ಒಂದು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡತಕ್ಕಂಥದ್ದು. ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಈಗ 22ನೇ ಪ್ರವಚನವನ್ನು ಯಾವ ಜ್ಞಾನೇಶ್ವರಿಯನ್ನು ಬರತಕ್ಕಂಥ ಅರ್ಥಾತ್ ಏನು ಜಗದ್ವಿಖ್ಯಾತವಾಗಿರ್ತಕ್ಕಂಥ ಗ್ರಂಥ. ಅರ್ಥಾತ್ ಏನು ಅಂದ್ರೆ ಒಮ್ಮೆ ನರಸೋಪಂತ ಕೇಳ್ಕರ್ ಅವರಿಗೆ ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ರು ಅಂದ್ರೆ ಅವರಿಗೆ ಸಾಹಿತ್ಯ ಸಮ್ರಾಟ್ ಅಂತ ತಿಳಿದುಕೊಟ್ರು. ಆಮೇಲೆ ಅವ್ರು ಮಾತಾಡೋದ್ರೊಳಗೆ ಅವ್ರು ಹೇಳಿದ್ರು ನನಗೆ ಏನಂತ ದೊಡ್ಡ ನಾನು ಮಾಡೀನಿ ಅಂತ ತಿಳ್ಕೊಂಡು ನರಸೋಪಂತ ಕೇಳ್ಕರ್ ಅವರು ಲೋಕಮಾನ್ಯ ತಿಲಕರ್ ಒಂದು ಪರ್ಸನಲ್ ಸೆಕ್ರೆಟರಿ ಇದ್ದಂಗೆ ಅವ್ರ ಜೊತೆಗೆ ಇರ್ತಿದ್ರು. ಅವರು ಮಹಾನ್ ವಿದ್ವಾನ್ ಮನುಷ್ಯ ಇದ್ರು. ಅವ್ರು ತಮ್ಮ ಚಿಂತಾಮಣ ಕೇಳ್ಕರ್ ಅನ್ನೋರೇ ದಹಿವಟಿ ಒಳಗೆ ಏನಾಗಿದ್ರು ಅಂದ್ರೆ ಜಡ್ಜ್ ಆಗಿದ್ರು. ಅವರು ನರಸೋಪಂತ ಕೇಳ್ಕರ್ ಅವರಿಗೆ ಸಾಹಿತ್ಯ ಸಮ್ರಾಟ್ ಅಂತ ಬಿರುದು ಕೊಟ್ಟರು. ಅವಾಗ ಅವ್ರು ಮಾತಾಡ್ಕೊಂಡು ಹೇಳಿದ್ರೆ ಏನು ಅಂದ್ರೆ ನನ್ನಲ್ಲಿ ಯಾವಂತ ಬಹಳ ದೊಡ್ಡ ಜ್ಞಾನದ ಅಂತ ತಿಳ್ಕೊಂಡು ಸಾಹಿತ್ಯದ ಒಂದು ಜ್ಞಾನದ ಅಂತ ತಿಳ್ಕೊಂಡು ನೀವು ಸಾಹಿತ್ಯ ಸಮ್ರಾಟ್ ಅಂತ ಪದವಿ ಕೊಡ್ತೀರಿ. ಜ್ಞಾನೇಶ್ವರ ಮಹಾರಾಜರ ಒಂದೊಂದು ಓವಿಗೂ ಸಾಹಿತ್ಯ ಸಮ್ರಾಟ್ ಅಂತ ಪದವಿ ಕೊಡ್ಬೇಕು ಅಂತೆ. ಅಂಥದ್ದು ಜ್ಞಾನೇಶ್ವರಿ ಅದಂತೆ. ತಾತ್ಪರ್ಯ ಏನು ಅಂತಂದ್ರೆ ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಜ್ಞಾನೇಶ್ವರಿ ಯಾವ ವಿಷಯದಲ್ಲೂ ಸಾಹಿತ್ಯ ದೃಷ್ಟಿಯಿಂದ, ಕಾವ್ಯ ದೃಷ್ಟಿಯಿಂದ, ಅಲಂಕಾರ ದೃಷ್ಟಿಯಿಂದ, ಉದಾಹರಣೆಗಳ ದೃಷ್ಟಿಯಿಂದ, ಯಾವ ದೃಷ್ಟಿಯಿಂದಲೂ ಯಾವ ಸಾಹಿತ್ಯಕ್ಕೂ ಕಡಿಮೆ ಇಲ್ಲದೆ ಇರ್ತಕ್ಕಂಥದ್ದು. ಅದರೊಳಗೂ ಆಧ್ಯಾತ್ಮಿಕ ಸಾಹಿತ್ಯದ ಮುಕ್ಕುಟ ಮನೆ ಅಂತ ತಿಳ್ಕೊಂಡು ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಪರಮ ಪೂಜ್ಯ ಶ್ರೀ ದಸರೆ ಬಾಬಾ ಅವರು ಒಂದು ನಿರೂಪಣೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇಂಥ ಒಂದು ದಿವ್ಯವಾದ ಜ್ಞಾನೇಶ್ವರಿಯನ್ನ ನಮ್ಮ ಆಧ್ಯಾತ್ಮಿಕ ಜಗತ್ತಿಗೆ ಧಾರವಾದ ಭಾವನೆ ಮನಸ್ಸಿನಿಂದ ಕೊಟ್ಟಿರ್ತಕ್ಕಂಥ ಮಹಾತ್ಮನ ಚರಣಾರವಿಂದಗಳಲ್ಲಿ ನಾವು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡುತ್ತಾ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜ ಸುಪಾತ್ರ ದಯಾ ಕವಿತಾ ಮಹಾಪುಣ್ಯ ರಾಶಿ ನಮಸ್ಕಾರ ಮಾತಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ ಜ್ಞಾನೇಶ್ವರ ಮಹಾರಾಜ ಕಿ ಜೈ. ಶ್ರೀರಾಮ ಸಮರ್ಥ ಪ್ರವಚನೆಯಾದರು. ನಾನು ಗೋಂದಾವಲಿಯ ಬಗ್ಗೆ ಹೇಳುತ್ತಿರುತ್ತೇನೆ. ಅಲ್ಲಿ ನಾನು ಅನೇಕ ಜನರಿಗೆ ನಿಮಗೆ ಇಲ್ಲಿ ಏನು ಅನಿಸುತ್ತದೆ ಎಂದು ಕೇಳಿದೆನು. ಅದಕ್ಕೆ ಅವರು ಹೇಳಿದ್ದೇನೆಂದರೆ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಟೈಮ್ ಟು ಟೈಮ್ ಆಗುತ್ತವೆ. ಅಂದರೆ ತಾರೀಖು 31/10/93ರಿಂದ 4/11/93ರವರೆಗೆ 5 ದಿವಸ ಗೋಂದಾವಲಿಯಲ್ಲಿ ಶಿಬಿರವಿದ್ದಿತು. ಆ ಶಿಬಿರದಲ್ಲಿಯ ಕಾರ್ಯಕ್ರಮಗಳು ಟೈಮ್ ಟು ಟೈಮ್ ಇರುತ್ತಿದ್ದವು.
ಅದರ ಟೈಮ್ನಲ್ಲೇನೆ ಹೆಬ್ಬಳ್ಳಿಯೊಳಗೂ ಆಯ್ತು. ಅಲ್ಲ ಈ ಟೈಮ್ನಾಗ ಅದು ಏಪ್ರಿಲ್ದಲ್ಲಿ ಮತ್ತು ಇಲ್ಲಿ ಮೇದಲ್ಲಿ ಅದು. ನಾನು ನಿಜವಾಗಿ ಹೇಳಬೇಕೆಂದ್ರೆ ಅಲ್ಲಿಯ ವಿಶ್ವಾಸಗಳನ್ನು ಅತ್ಯಂತ ಉತ್ತಮವಾಗಿ ಕಾಯ್ದುಕೊಂಡು ಹೋಗುತ್ತಾರೆ. ಎಲ್ಲ ಕಾರ್ಯಕ್ರಮಗಳು ಅವುಗಳ ವೇಳೆಗನುಸಾರವಾಗಿ ಉತ್ತಮವಾಗಿ ನಡೆಯುತ್ತಿರುತ್ತವೆ ಅಷ್ಟು. ಈಗ ನಾವು ಜ್ಞಾನೇಶ್ವರಿ ಓದುತ್ತಿರುವವಲ್ಲವೇ? ಆದ್ದರಿಂದ ನಾನು ಪುಂಡಲೀಕ ವರದ ಅಂದೆನು. ಉಳಿದ ಸಮಯದಲ್ಲಿ ಕೇವಲ ಜಾನಕಿ ಶ್ರೀವನ ಸ್ಮರಣ ಜಯ ಜಯರಾಮ್ ಅನ್ನಲಾಗುತ್ತದೆ. ಈಗ ನಾವು 12ನೇ ಅಧ್ಯಾಯ ಪ್ರಾರಂಭ ಮಾಡಿರುತ್ತೇವೆ. ಕಳೆದ ವರ್ಷ 12ನೇ ಅಧ್ಯಾಯದ 9ನೇ ಶ್ಲೋಕದವರೆಗೆ ಬಂದಿದ್ದೆವು. ನಾನು ಆ ಪ್ರವಚನಗಳ ಟೇಪ್ ಕೇಳಿದೆನು. ಅದರಲ್ಲಿ ಒಂದು ದೋಷ ಉಳಿದುಕೊಂಡಿರುತ್ತದೆ. ಅದರ ಪಾರ್ಶ್ವಭೂಮಿ ಏನು ಇರುತ್ತದೆ ಎಂಬುದನ್ನು ನಾನು ಹೇಳಲಿಲ್ಲ. ಹೇಗೆ ಇರುತ್ತದೆಂದರೆ, ಪ್ರತಿಯೊಂದು ಅಧ್ಯಾಯದ ಒಂದು ಸಂಗತಿ ಅಂದರೆ ಸಂಬಂಧ ಇರುತ್ತದೆ. ಮೊದಲನೇ ಅಧ್ಯಾಯದಲ್ಲಿಂದ 2ನೇ ಅಧ್ಯಾಯ ಹೇಗೆ ಬಂದಿತು, ಕೊನೆಗೆ 18ನೇ ಅಧ್ಯಾಯದಲ್ಲಿ ಶ್ರೀ ಜ್ಞಾನೇಶ್ವರ ಮಹಾರಾಜರು ಅಂದದ್ದೇನೆಂದರೆ 18ನೇ ಅಧ್ಯಾಯವೆಂದರೆ ಅದು ಏಕಾಧ್ಯಾಯಿ ಗೀತ ಆಗಿರುತ್ತದೆ. ನೀವು 2 ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಒಬ್ಬ ಜರ್ಮನ್ ಪಾದ್ರಿ ಇದ್ದನು. ಅವನು ಸಂಸ್ಕೃತ ಪಂಡಿತನಾಗಿದ್ದನು. ಅವನದೊಂದು ಪುಸ್ತಕವಿರುತ್ತದೆ. ಅದರ ಹೆಸರು ದಿ ಒರಿಜಿನಲ್ ಗೀತಾ. ಅವನು ಪುಣೆಗೆ ಬಂದಾಗ ಗುರುದೇವ್ ರಾಂಗ್ಲೇ ಇದ್ದರು. ಪುಣೆಯಲ್ಲಿ ಅವನು ಸಂಸ್ಕೃತದಲ್ಲಿ ವ್ಯಾಖ್ಯಾನವಾಯಿತು. ಅದರಲ್ಲಿ ಅವನು ಅಂದದ್ದೇನೆಂದರೆ, ಯಾರಿಗೆ ಗೀತೆಯ 11ನೇ ಅಧ್ಯಾಯ ತಿಳಿಯಿತೋ ಅವನಿಗೆ ಗೀತಾ ಏನು ಇರುತ್ತದೆ ಎಂಬುದು ತಿಳಿದಂತಾಯಿತು. ಅವನಿಗೆ ಗುರುದೇವ್ ರಾಂಗ್ಲೇ ಅಂದದ್ದೇನೆಂದರೆ, ನಿಮ್ಮ ಈ ಮಾತಿನ ಅಭಿಪ್ರಾಯ ಏನು ಇರುತ್ತದೆ? ಅದಕ್ಕೆ ಅವನು, ಈ ಯಾವ ತತ್ವಜ್ಞಾನವಿರುತ್ತದೆ, ನಾವು ಅದಕ್ಕೆ ಸ್ಪಿರಿಚುವಲ್ ಐಡಿಯಾಲಿಸಮ್ ಅನ್ನುತ್ತೇವೆ. ಶಂಕರಾಚಾರ್ಯರು ಇದಕ್ಕೆ ಚೇತನ ಕಾರಣವಾದವೆಂದು ಅನ್ನುತ್ತಾರೆ. ತಾತ್ಪರ್ಯವೇನೆಂದರೆ, ಈ ಜಗತ್ತಿನಲ್ಲಿ ಏನೇನು ಸಂಭವಿಸುತ್ತದೆಯೋ ಅದೆಲ್ಲದಕ್ಕೆ ಏನಾದರೂ ಕಾರಣವಿದ್ದರೆ ಚೈತನ್ಯವೇ ಕಾರಣವಾಗಿರುತ್ತದೆ. ಆದ್ದರಿಂದ ಅದಕ್ಕೆ ಚೇತನ ಕಾರಣವಾದ ಅಥವಾ ಬ್ರಹ್ಮ ಕಾರಣವಾದ ಎಂದು ಅನ್ನುತ್ತಾರೆ. ಶ್ರೀ ಮಹಾರಾಜರ ಭಾಷೆಯಲ್ಲಿ ಹೇಳಬೇಕೆಂದರೆ ರಾಮ್ ಕರ್ತ ಆಗಿರುತ್ತದೆ. ಅಂದರೆ ಪರಮಾತ್ಮನೇ ಕರ್ತಾ ಇರುತ್ತಾನೆ ಎಂಬುದು ಯಾವುದರ ಮೂಲವಿರುತ್ತದೆಯೋ ಆ ತತ್ವಜ್ಞಾನವು 11ನೇ ಅಧ್ಯಾಯದಲ್ಲಿ ಇರುತ್ತದೆ. 11ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯು ಏನು ತೋರಿಸುತ್ತದೆ? ಅದರಲ್ಲಿ ಯುದ್ಧವಿರುತ್ತದೆ. ಕೌರವ ಪಾಂಡವರ ಯುದ್ಧವಿರುತ್ತದೆ. ಇದು ಅತ್ಯಂತ ಮಹತ್ವದ ಸಂಗತಿಯಾಗಿರುತ್ತದೆ. ಪರಮಾರ್ಥದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿರುತ್ತದೆ. ಅರ್ಜುನನು ಯುದ್ಧ ಮಾಡಲು ಬಂದಿರುತ್ತಾನೆ. ಅಂಗ್ರೇಜಿಯಲ್ಲಿ ಒಂದು ನಾಣ್ಣುಡಿ ಇರುತ್ತದೆ, ಅನ್ಸರ್ಟೈನ್ ಆಫ್ ದಿ ಫಾರ್ಚೂನ್ಸ್ ಆಫ್ ವಾರ್. ಯುದ್ಧದಲ್ಲಿ ಹೀಗೆ ಇರುತ್ತದೆ. ತಾತ್ಪರ್ಯವೇನೆಂದರೆ, ಯುದ್ಧದಲ್ಲಿ ಯಾವಾಗ ಏನು ಆಗುತ್ತದೆ ಎಂಬುದನ್ನು ಹೇಳಲಿಕ್ಕಾಗುವುದಿಲ್ಲ. ವಿಶ್ವಾಸರಾಮನಿಗೆ ಗುಂಡು ಬಡಿಯಿತು. ಆಗ ಭೌರಾವ್ ಏನ್ ಮಾಡಿದನು? ಅವನನ್ನು ಹಾಗೆಯೇ, ಅಂದರೆ ವಿಶ್ವಾಸರಾಮನನ್ನು ಹಾಗೆಯೇ ಹಿಂದೆ ಬೆನ್ನು ತಾಗಿಸಿ ಕೂಡಿಸಿದನು. ಬೆನ್ನಿಗೊಂದಕ್ಕೆ ಅವನು ಬೀಳುತ್ತಿದ್ದರಿಂದ ಅವನ ದೇಹವನ್ನು ಆನಿಸಿ ಕೂಡಿಸಿದನು. ಯುದ್ಧದಲ್ಲಿ ಏನು ಇರುತ್ತದೆ? ಯುದ್ಧ ಮಾಡುವಾಗ ಸೈನಿಕರ ಲಕ್ಷ್ಯವು ಸೇನಾಪತಿಯ ಕಡೆಗೆ ಇರುತ್ತದೆ, ಅಂದರೆ ಮುಂದಾಳಿನ ಕಡೆಗೆ ಇರುತ್ತದೆ. ಆಗ ಅವನು ಪ್ರೇತನಾಗಿದ್ದನು. ಅದರಿಂದ ಸೈನ್ಯದ ಮನಸ್ಸಿನ ಮೇಲೆ ಪರಿಣಾಮವಾಯಿತು. ಅವನ ತಾಯಿಯು ಅವನನ್ನು ಯುದ್ಧಕ್ಕೆ ಕಳಿಸುವಾಗ ಹೇಳಿದ್ದೇನೆಂದರೆ, ಇವನನ್ನು ರಕ್ಷಿಸಿ ಕಾಯ್ದುಕೊಂಡು ಬಂದಿರಿ. ಕಾರಣವೇನೆಂದರೆ ಅವನು ಪೇಶ್ವೆ ಆಗುವವನಿದ್ದನು. ಅವನು ಸತ್ತ ಮೇಲೆ ಎಲ್ಲರೂ ನಿರಾಶರಾದರು. ಭೌರಾವ್ ಕುದುರೆಯ ಮೇಲೆ ಕುಳಿತನು. ಆಗ ಎಲ್ಲ ಮರಾಠಿ ಸೈನಿಕರ ಧೈರ್ಯವೇ ಹೋಯಿತು. ಅಫ್ಘಾನಿನ ಜನರು ಬರಬರನೆ ಮುಂದೆ ಸರಿಯತೊಡಗಿದರು. ಅಂದರೆ ಯುದ್ಧವು ಎಷ್ಟು ಅಸ್ಥಿರವಾಗಿರುತ್ತದೆ ನೋಡಿರಿ. ಆದರೆ ಅರ್ಜುನನಿಗೆ ಅತ್ಯಂತ ವಿಶ್ವಾಸವಿದ್ದಿತು. ಅವನು ಅತ್ಯಂತ ಉತ್ಸಾಹದಿಂದ ರಣಭೂಮಿಯಲ್ಲಿ ಬಂದಿದ್ದನು. ಆದರೆ ಅಲ್ಲಿ ಅವನು ತನ್ನ ಆಪ್ತರನ್ನೇ ನೋಡಿ ಅತ್ಯಂತ ನಿರಾಶನಾದನು. ಅವನಿಗೆ ಮತ್ತೆ ತಿಳಿಸಿ ಹೇಳುವುದಕ್ಕಾಗಿ ಭಗವಂತನು ಅನ್ನುವುದೇನೆಂದರೆ, ಭೀಷ್ಮಂಚ ದ್ರೋಣಂಚ ಜಯದ್ರಥಂಚ ಕರ್ಣಂತಥಾನ್ಯಾನಪಿ ಯೋಧ ವೀರಾನ್. ಈ ಎಲ್ಲ ವೀರನ್ನು ನಾನು ಮೊದಲೇ ಹೊಂದಿರುತ್ತೇನೆ. ಜಯದ್ರಥನು ಕೂಡ ಮಹಾಪರಾಕ್ರಮಿಯಾಗಿದ್ದನು. ನೀವು ಅವನನ್ನು ಅಷ್ಟೊಂದು ಸಹಜವಾಗಿ ತಿಳಿಯಬೇಡಿರಿ. ಜಯದ್ರಥನ ಹೆಸರು ತೆಗೆದುಕೊಳ್ಳುವಾಗ ಭಗವಂತನು ಅವನ ಶೌರ್ಯಕ್ಕೆ ಸರಿಯಾದ ಮೌಲ್ಯ ಕೊಡುತ್ತಿದ್ದನು. ದ್ರೋಣಾಚಾರ್ಯರ ಬಗ್ಗೆ ಹೇಳಬೇಕಾಗಿಲ್ಲ. ದ್ರೋಣರೊಂದಿಗೆ ಯುದ್ಧ ಮಾಡುವಾಗ ಭಗವಂತನು ಧರ್ಮರಾಜನಿಗೆ ಈಗ ನನಗೆ ಸುಳ್ಳು ಹೇಳಬೇಕಾಗುತ್ತದೆ ಅಂದನು. ನಾನು ಯಾವ ವ್ರತವನ್ನು ಈವರೆಗೆ ಕಾಯ್ದುಕೊಂಡು ಬಂದಿರುವೆನೋ, ನೀನು ಅದನ್ನು ಮುರಿಯಲು ಹೇಳುತ್ತಿರುವೆಯಲ್ಲ ಅಂದನು. ಅದಕ್ಕೆ ಶ್ರೀಕೃಷ್ಣನು, ಒಂದು ವೇಳೆ ದ್ರೋಣಾಚಾರ್ಯರು ಜೀವಂತವಾಗಿದ್ದರೆ ಪಾಂಡವರಿಗೆ ಯಶವಿಲ್ಲ. ಹೀಗಿರುವಾಗ ಧರ್ಮರಾಜನು ಏನು ಮಾಡಲು ಶಕ್ಯ? ಅವನಿಗೆ ಸುಳ್ಳು ಹೇಳಲೇಬೇಕಾಯಿತು. ನರೋವ ಕುಂಜರೋವ ಅನ್ನಲೇಬೇಕಾಯಿತು. ದ್ರೋಣನಿಗೆ ಅಶ್ವತ್ಥಾಮೋ ಹತಃ ಅಂದರೆ ಅಶ್ವತ್ಥಾಮನು ಸತ್ತನು ಎಂದು ಹೇಳಿದನು.
ಆಗ ದ್ರೋಣಾಚಾರ್ಯರು ಧರ್ಮರಾಜನಿಗೆ ಈ ಸಂಗತಿಯು ನಿಜವಾಗಿರುವುದೇ ಎಂದು ಕೇಳಿದನು. ಆಗ ಧರ್ಮರಾಜನು ನರೋವ ಕುಂಜರೋವ ಅಂದನು. ಅದೇ ಸಮಯದಲ್ಲಿ ಭಗವಂತನು ನಗಾರಿ ಬಾರಿಸಲು ಹೇಳಿದನು, ಶಂಖ ಊದಿದನು ಅಂತೂ ಹೇಳ್ತಾರೆ. ಆದ್ದರಿಂದ ಧರ್ಮರಾಜನ ಮಾತು ದ್ರೋಣಾಚಾರ್ಯ ಸರಿಯಾಗಿ ಕೇಳಿಸಲಿಲ್ಲ. ದ್ರೋಣಾಚಾರ್ಯರೇನು ಸಾಮಾನ್ಯವಿರಲಿಲ್ಲ. ಅವರ ಬಗ್ಗೆ ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಎಂಬ ವರ್ಣನೆ ಇರುತ್ತದೆ. ಶತ್ರುಗಳನ್ನು ಕೊಲ್ಲುವುದಾದರೆ ಅವರು ಶಾಪ ಕೊಟ್ಟು ಕೊಲ್ಲಬಲ್ಲವರಾಗಿದ್ದರು. ಅದೇ ರೀತಿ ಶತ್ರುಗಳಿಂದಲೂ ಕೊಲ್ಲಬಲ್ಲ, ಶಸ್ತ್ರಗಳಿಂದಲೂ ಕೊಲ್ಲಬಲ್ಲವರಾಗಿದ್ದರು. ಅಶ್ವತ್ಥಾಮ ಸತ್ತದ್ದು ನಿಜವಾಗಿರುತ್ತದೆಯೋ ಅಥವಾ ಸುಳ್ಳು ಆಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಅವರು ಧ್ಯಾನ ಮಾಡುತ್ತಾ ಕುಳಿತರು. ಆಗ ಅರ್ಜುನನಿಗೆ ಎರಡು ಸಂಗತಿ ಕಲಿಸಬೇಕಾಗಿತ್ತು. ನೀನಿವರನ್ನು ಕೊಲ್ಲುತ್ತೇನೆಂದು ಹೇಳುತ್ತಿರುವಿ, ಅದೇನೂ ನಿಜವಾದದ್ದಲ್ಲ. ಈಗ ಅವರ ಮೃತ್ಯು ಒದಗಿ ಬಂದಿರುತ್ತದೆ. ಅವರು ನಿನ್ನ ಕೈಯಿಂದ ಸಾಯುತ್ತಾರೆ. ಈ ಪ್ರಸಂಗವು ಅತ್ಯಂತ ಅಪ್ರತಿಮವಾಗಿರುತ್ತದೆ. ಶ್ರೀ ಮಹಾರಾಜರು ಅನ್ನುತ್ತಿದ್ದುದೇನೆಂದರೆ, ಅರ್ಜುನನ ಸ್ಥಾನದಲ್ಲಿ ಬಾಣಗಳು ಒಂದು ಯಂತ್ರವನ್ನು ಇಟ್ಟಿದ್ದರೂ ಆ ಯಂತ್ರವು ಬಿಟ್ಟ ಬಾಣವು ಯಾರಿಗೆ ಹೊಡೆಯಬೇಕಾಗಿತ್ತು? ಭಗವಂತನ ಕಡೆ ರಥವನ್ನೇ ತಿರುಗಿಸಬಹುದಾಗಿತ್ತು. ಆಗ ಆ ಯಂತ್ರವನ್ನ ಮೇಲೆ ಬಾಣ ಬಿಡುತ್ತಿತ್ತು. ಅವನು ಸತ್ತ ಮೇಲೆ ಮತ್ತೊಂದು ಕಡೆಗೆ ಒಯ್ಯುತ್ತಿದ್ದನು. ನಿಮಿತ್ತ ಮಾತ್ರ ಭವಸಭ್ಯ ನಿನ್ನ ಕರ್ತೃತ್ವ ಭಾವವು ನಿಜವಾದದ್ದಲ್ಲ. ಇಲ್ಲಿ ಎರಡನೇ ಸಂಗತಿ ಏನೆಂದರೆ, ಕೌರವರು ಪಾಂಡವರ ಮೇಲೆ ಯುದ್ಧ ಹೂಡಿದರು. ಆಗ ಉಳಿದ ಶೂರರನ್ನು, ರಾಜರನ್ನು ನಮ್ಮ ಕಡೆಗೆ ಯುದ್ಧ ಮಾಡಲು ಬನ್ನಿರಿ ಎನ್ನುವರನ್ನು ತಮ್ಮ ಕಡೆಗೆ ಹೊಲಿಸಿಕೊಳ್ಳಬೇಕಾಗುತ್ತಿತ್ತು. ಅಂದ ಮೇಲೆ ಇದೆಲ್ಲವೂ ಎಂಥ ಖಟಿಪಿಟಿಯಾಗಿರುತ್ತದೆ. ಕೆಲವು ರಾಜರು ಸೈನ್ಯದೊಂದಿಗೆ ಪಾಂಡವರ ಕಡೆಗೆ ಬಂದರು, ಕೆಲವು ರಾಜರು ಕೌರವರ ಕಡೆಗೆ ಹೋದರು. ಯಾರು ಯಾರ ಪಕ್ಷ ವಹಿಸಿ ನಿಲ್ಲುತ್ತಾರೆ ಎಂದು ಮೊದಲೇ ನಿಶ್ಚಿತವಾಗಿತ್ತು. ಇದೆಲ್ಲದರ ತಾತ್ಪರ್ಯವೇನೆಂದರೆ, ಈ ಸಂಪೂರ್ಣ ವಿಶ್ವಕ್ಕೆ ಒಂದು ಪ್ಲಾನ್ ಇರುತ್ತದೆ. ಈ ವಿಶ್ವದಲ್ಲಿ ಪ್ರತಿಯೊಂದು ಸಮಯದಲ್ಲಿ ಯಾವ ಯಾವ ಪ್ರಾಣಿ ಹುಟ್ಟಿ ಬರಬೇಕೆಂಬುದು ಆ ಭಗವಂತನ ಸ್ಕೀಮ್ ನಂತೆ ನಡೆಯುತ್ತದೆ. ಕೆಲವರು ಪುರುಷರಾಗಿ ಹುಟ್ಟಿ ಬರುತ್ತಾರೆ, ಕೆಲವರು ಸ್ತ್ರೀಯರಾಗಿ ಹುಟ್ಟಿ ಬರುತ್ತಾರೆ. ಅವರೊಂದಿಗೆ ನಮ್ಮ ಸಂಬಂಧಿಕರಾಗಿ ಯಾರು ಹುಟ್ಟಿ ಬರಬೇಕೆಂಬುದು ಮೊದಲೇ ನಿಶ್ಚಿತವಾಗಿರುತ್ತದೆ. ನಿಮ್ಮ ಹೊಟ್ಟೆಯಿಂದ ಯಾವ ಮಕ್ಕಳು ಹಾಗೂ ಎಂಥ ಮಕ್ಕಳು ಹುಟ್ಟಿ ಬರಬೇಕೆಂಬುದು ಮೊದಲೇ ನಿಶ್ಚಿತವಾಗಿರುತ್ತದೆ. ಹೀಗಿರುವಾಗ ನೀವು ನನಗೆ ಕೇಳಬಹುದು, ಹೀಗಾದರೆ ಮನುಷ್ಯನಿಗೆ ಸ್ವಾತಂತ್ರ್ಯ ಇರುವುದೋ ಅಥವಾ ಇಲ್ಲವೋ? ನಿಮಗೆಲ್ಲಿ ಸ್ವಾತಂತ್ರ್ಯ ಇರುತ್ತದೆ? ಈಗ ಒಂದು ಸಾಮಾನ್ಯ ಸಂಗತಿ ಹೇಳಬೇಕೆಂದರೆ, ನೀವು ಬೆಳಿಗ್ಗೆ ಏಳುವುದರೊಳಗಾಗಿ ಅರ್ಧಾಂಗವಾಯು ಆಗಿಬಿಟ್ಟರೆ ಏನು ಮಾಡುತ್ತೀರಿ? ದೇವರಿಗೆ ಏನು ನಡೆಯುತ್ತದೆ ಎಂಬುದು ಯಾರಿಗೆ ತಿಳಿದಿರುತ್ತದೆ? ನೀವು ಟ್ರೈನ್ನಲ್ಲಿ ಪ್ರವಾಸ ಮಾಡುವಾಗ ಅದರಲ್ಲಿ ಬಾಂಬ್ ಇಟ್ಟಿರುತ್ತಾರೆ. ಯಾವಾಗ ಏನು ಆಗುತ್ತದೆ ಎಂಬುದನ್ನು ಹೇಳಲಿಕ್ಕಾಗುತ್ತದೆ? ನೀವು ಬೆಳಿಗ್ಗೆ ಆಫೀಸಿಗೆ ಹೋದವರು ಸಾಯಂಕಾಲ ಬಂದೇ ಬರುತ್ತೀರೆಂದು ನಿಶ್ಚಿತವಾಗಿರುತ್ತದೆ. ವ್ಯವಹಾರದಲ್ಲಿ ನಾನು ಸಾಯಂಕಾಲ ಬರುತ್ತೇನೆ ಅನ್ನುವುದು ಯೋಗ್ಯವೇ ಇರುತ್ತದೆ. ನಿಮ್ಮ ಮಗನ ಮದುವೆ ನಿಶ್ಚಿತವಾಗಿದೆ ಎಂದು ತಿಳಿಯಿರಿ. ಆಗ ನಿಮ್ಮ ಬೀಗರು ನಾಳೆ ನಾವು ನಿಶ್ಚಯ ಮಾಡೋಣ ಎಂದು ಅಂದರು. ಆಗ ನೀವು ನಾಳಿನವರೆಗೆ ಬದುಕಿದ್ದರೆ ಬರುತ್ತೇನೆ ಎಂದು ಅನ್ನುವುದು ಜಾತರದ್ದಾಗಿರುತ್ತದೆ. ನಾವು ಮನಸ್ಸಿನಲ್ಲಿ ತಿಳಿದುಕೊಂಡಿರಬೇಕೆಂದರೆ, ನಾನು ನಾಳೆ ಇರುತ್ತೇನೆಯೋ ಇಲ್ಲವೋ ಯಾರಿಗೆ ಗೊತ್ತು, ನಾನು ಇದ್ದೇ ಇರುತ್ತೇನೆ ಎಂಬುದು ನಿಶ್ಚಯವಿಲ್ಲ. ಆದರೆ ವ್ಯವಹಾರದಲ್ಲಿ ಹಾಗೆ ಆಗಲಿ ನಾಳೆ ಮಾಡೋಣವೆಂದು ಅನ್ನಬೇಕಾಗುತ್ತದೆ. ನಿಮ್ಮ ಜೀವನದಲ್ಲಿ ನಿಮಗೆ ಎಷ್ಟು ಹಣ ಪ್ರಾಪ್ತವಾಗುತ್ತದೆ, ಮಕ್ಕಳು ಮರಿಗಳು ಏನು ಆಗುತ್ತಾರೆ, ವಿಶ್ವದ ರಚನೆಯಲ್ಲಿ ನಿಮ್ಮ ಹಾಗೂ ಮಕ್ಕಳ ಪ್ರಾರಂಭವು ನಿಶ್ಚಿತವಾಗಿರುತ್ತದೆ. ಹೀಗೆ ಹೇಳಿದ ಮೇಲೆ ನಿಮ್ಮ ಅವಸ್ಥೆ ಏನಾಗಬೇಕು? ಆ ಅವಸ್ಥೆ ಏನಾಗಬೇಕೆಂದರೆ, ಭಗವಂತನ ಯಾವ ಶಕ್ತಿ ಇರುತ್ತದೆಯೋ ಅದೇ ಈ ವಿಶ್ವವನ್ನು ನಡೆಸಿರುತ್ತದೆ. ನಾವು ಆ ಶಕ್ತಿಗೆ ಶರಣ ಹೋಗಬೇಕು. ಆದ್ದರಿಂದ 11ನೇ ಅಧ್ಯಾಯದಲ್ಲಿದ್ದರೆ 12ನೇ ಅಧ್ಯಾಯ ಬಂದಿರುತ್ತದೆ. ಅದರ ಮೇಲೆ ನಾವು ಇದರಿಂದ ಏನು ಕಲಿತುಕೊಳ್ಳಬೇಕು? ಅದಕ್ಕೆ ಶ್ರೀ ಮಹಾರಾಜರು ಅಂದದ್ದೇನೆಂದರೆ, ಸಿದ್ಧಾಂತವು ಏನು ಹೇಳುತ್ತದೆಂದರೆ, ನನ್ನ ಸಂಪೂರ್ಣ ಜೀವನವು ಪೂರ್ವ ನಿಯೋಜಿತವಾಗಿರುತ್ತದೆ. ಅದಕ್ಕೆ ನಿಯತಿ ಎಂದು ಅನ್ನುತ್ತಾರೆ. ಈ ವಿಷಯದಲ್ಲಿ ಅತ್ಯಂತ ವಿಲಕ್ಷಣವೆನಿಸುವುದೇನೆಂದರೆ, ಯೋಗ ವಾಸಿಷ್ಠವು ಪ್ರಯತ್ನಕ್ಕೆ ವಿಲಕ್ಷಣ ಮಹತ್ವ ಕೊಡುವ ಗ್ರಂಥವಾಗಿರುತ್ತದೆ. ಆ ಗ್ರಂಥಕಾರರು ಅನ್ನುವುದೇನೆಂದರೆ, ನಿಮ್ಮ ಯಾವ ಪ್ರಾರಂಭವಿರುತ್ತದೆಯೋ ಅದು ಕೊನೆಗೆ ಕರ್ಮದಿಂದಲೇ ನಿರ್ಮಾಣವಾಗಿರುತ್ತದೆ.
ಆದ ಮೇಲೆ ಕರ್ಮ ಮೊದಲು ಅಥವಾ ಪ್ರಾರಬ್ಧ ಮೊದಲು ಎಂಬ ಪ್ರಶ್ನೆ ನಿರ್ಮಾಣವಾಗುತ್ತದೆ. ಅದಕ್ಕೆ ಅವರು ಮೊದಲನೇ ಸರ್ಗದಲ್ಲಿಯೇ ಕರ್ಮ ಮೊದಲು ಇರುತ್ತದೆ ಎಂದು ಹೇಳಿರುತ್ತಾರೆ. ಈಗ ರಾವಣನೆಂಬ ಒಬ್ಬ ಬಲಾಢ್ಯ ವೀರನಿರುತ್ತಾನೆ. ಅವನ ಪುಣ್ಯ ಎಷ್ಟು ಗಾಢವಾಗಿದೆ ಅಂದರೆ ಅವನನ್ನು ಯಾರೂ ಪರಾಭವಗೊಳಿಸಲು ಶಕ್ಯವಿಲ್ಲ. ಅವನ ಪುಣ್ಯಕ್ಷಯವಾದ ಮೇಲೆಯೇ ಅವನ ವಧೆಯಾಗುತ್ತದೆ. ರಾಮನಿಗೆ ಅವತಾರವೆನ್ನುತ್ತಾರೆ. ಅಂದ ಮೇಲೆ ಅವನು ರಾಮನನ್ನು ಕೊಲ್ಲಲು 14 ವರ್ಷ ಏಕೆ ತಡೆಯಬೇಕಾಯಿತು? ರಾಮನ ಪುಣ್ಯಕ್ಷಯವಾಗುವವರೆಗೆ ರಾಮನ ಅವತಾರವಾಗಿದ್ದರೂ 14 ವರ್ಷ ಪ್ರತೀಕ್ಷೆ ಮಾಡಬೇಕಾಯಿತು. ಅತ್ಯಂತ ಸಾಮಾನ್ಯ ಸಂಗತಿ ಹೇಳುತ್ತೇನೆ. ನಿಮ್ಮ ಮಗನಿಗೆ 98% ಮಾರ್ಕ್ಸ್ ಬಂದಿರುತ್ತವೆ. ನಿಮಗೆ ಎಲ್ಲಿ ಬೇಕಾದರೆ ಅಡ್ಮಿಷನ್ ಸಿಗುತ್ತದೆಂಬ ವಿಶ್ವಾಸವಿರುತ್ತದೆ. ಬೇಕಾದರೆ ನಾವು ಪಣ ಕಟ್ಟೋಣ. ಅಂದರೆ ನಿಮ್ಮ ಕೈಯಲ್ಲಿ ಏನು ಇರುತ್ತದೆ? ನಿಮ್ಮ ಮಗನ ಭವಿಷ್ಯದಲ್ಲಿ ಉತ್ತಮನಾಗುತ್ತಾನೆ ಅಂದರೆ ಅವನ ಮೆದುಳು ಬುದ್ಧಿ ಉಳಿದವರಂತೆ ನಾರ್ಮಲ್ ಉಳಿಯುತ್ತದೆಂಬ ಖಾತ್ರಿ ಇರುತ್ತದೆ. ಮಂದ ಬುದ್ಧಿಯ ಮಕ್ಕಳು ಹುಟ್ಟುತ್ತಾರೆ ಅಲ್ಲವೇ? ಪ್ರಸಂಗಗಳು ನಮ್ಮ ಮೇಲೆ ಒಮ್ಮೆಲೆ ಬಂದು ಬೀಳುವುದಿಲ್ಲ. ಆದ್ದರಿಂದ ನಾನು ಮಾಡಿದೆನು, ನಾನು ಮಾಡುತ್ತೇನೆ ಎಂದು ಅನ್ನುತ್ತೇವೆ. ಈ ಯಾವ ಮೂಲ ಪಾರ್ಶ್ವಭೂಮಿ ಇರುತ್ತದೆಯೋ ಇದು ಗಮನಕ್ಕೆ ಬರದ ಹೊರತು 12ನೇ ಅಧ್ಯಾಯ ತಿಳಿಯುವುದಿಲ್ಲ. ಅಂದ ಮೇಲೆ ಭಗವಂತನೊಂದಿಗೆ ಹೇಗೆ ತಾದಾತ್ಮ್ಯವಾಗಬೇಕು, ತಾದಾತ್ಮ್ಯನಾದ ಮನುಷ್ಯನು ಹೇಗೆ ಇರುತ್ತಾನೆ ಅದನ್ನು ಹೇಳುವುದಕ್ಕಾಗಿ 12ನೇ ಅಧ್ಯಾಯ ಇರುತ್ತದೆ. ಪ್ರಾರಂಭದಲ್ಲಿ ಅವರು ಅಂದಿರುವುದೇನೆಂದರೆ, ನಿನಗೆ ಕರ್ಮ ಮಾಡದ ಹೊರತು ಇರ್ಲಿಕ್ಕಾಗುವುದಿಲ್ಲ, ಹಾಗೂ ಕರ್ಮ ಮಾಡುವುದಕ್ಕಾಗಿ ನಾನು ವ್ಯಕ್ತಿ ಇರುತ್ತೇನೆ ಎಂಬುದನ್ನು ತಿಳಿದುಕೊಂಡೇ ನಡೆಯಬೇಕಾಗುತ್ತದೆ. ಅವ್ಯಕ್ತ ಹಾಗೂ ವ್ಯಕ್ತಿಯು ವ್ಯಕ್ತವಾಗಿರುತ್ತದೆ, ಅವ್ಯಕ್ತವು ಪೂರ್ಣವಾಗಿರುತ್ತದೆ. ಸತ್ಪುರುಷರಾದರೂ ಕೂಡ ಅವರು ದೇಹದಿಂದ ಅಪೂರ್ಣವೇ ಇರುತ್ತಾರೆ, ಆತ್ಮಸ್ವರೂಪದಿಂದ ಪೂರ್ಣವಾಗಿರುತ್ತಾರೆ. ಇದಕ್ಕೊಂದು ಅಪ್ರತಿಮ ಉದಾಹರಣೆ ಹೇಳುತ್ತೇನೆ. ಶ್ರೀ ಮಹಾರಾಜರು ಒಮ್ಮೆ ವ್ಯವಹಾರ ದೃಷ್ಟಿಯಿಂದ ನನ್ನಲ್ಲಿ ಒಂದೇ ಒಂದು ದೋಷವಿರುತ್ತದೆ, ಅದೇನೆಂದರೆ ನನಗೆ ಇನ್ನೊಬ್ಬರ ದುಃಖ ಸಹನೆಯಾಗುವುದಿಲ್ಲ ಎಂದು ಅಂದರು. ಅವರು ಪೂರ್ಣ ಪುರುಷರಾಗಿರುತ್ತಾರೆ, ಆದರೂ ವ್ಯವಹಾರ ದೃಷ್ಟಿಯಿಂದ ಈ ದೋಷವಿರುತ್ತದೆ. ಪೂರ್ಣ ಪುರುಷರು ಕೂಡ ವ್ಯವಹಾರ ದೃಷ್ಟಿಯಿಂದ ನಿಂದೆ ಸಹಿಸಬೇಕಾಗುತ್ತದೆ, ಅಪೂರ್ಣತೆಯನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ. ಅಂದ ಮೇಲೆ ನಮ್ಮ ನಿಮ್ಮಂಥವರ ಮಾತೇನು? ನಮ್ಮದೆಲ್ಲೂ ವಿಪರೀತವೇ ಇರುತ್ತದೆ. ನಮ್ಮಲ್ಲಿ ಪರಮಾರ್ಥ ದೃಷ್ಟಿಯಿಂದ ಒಂದೇ ಒಂದು ದೋಷವಿರುತ್ತದೆ, ಅದೇನೆಂದರೆ ನಾವು ಭಗವಂತನನ್ನೇ ಮರೆತಿರುತ್ತೇವೆ. ತಾತ್ಪರ್ಯವೇನೆಂದರೆ ನೀವು ಈ ಭೂಮಿಕೆಯನ್ನು ಕಾಯ್ದುಕೊಂಡಿರಬೇಕು. ಈ ವಿಶ್ವದಲ್ಲಿ ಪ್ರತಿಯೊಂದು ಸಂಗತಿ ಎಂದರೆ ಯಾವುದು ಯಾವಾಗ ಆಗಬೇಕೆಂಬುದು ನಿಶ್ಚಿತವಾಗಿರುತ್ತದೆ. ಅದೇ ವಿಶ್ವದಲ್ಲಿ ನಾನು ಇರುವುದರಿಂದ ನನ್ನ ಜೀವನದಲ್ಲಿ ಕೂಡ ಯಾವಾಗ ಏನು ಆಗಬೇಕೆಂಬುದು ನಿಶ್ಚಿತವಾಗಿರುತ್ತದೆ. ಈ ರೀತಿಯಾಗಿ ಇಷ್ಟೊಂದು ದೊಡ್ಡ ಸಿದ್ಧಾಂತವು ನಮ್ಮ ಗಮನದಲ್ಲಿ ಉಳಿಯುವುದಿಲ್ಲ. ಅಂದ ಮೇಲೆ ನಾವು ಏನು ಮಾಡಬೇಕು? ನಾವು ರಾಮಕರ್ತ ಅನ್ನಬೇಕು, ನೀನೇ ಕರ್ತ ಇರುತ್ತಿ ಅನ್ನಬೇಕು. ನಾನು ಅನ್ನುವುದೇನೆಂದರೆ ನಾವು ನಾಮ ತೆಗೆದುಕೊಳ್ಳುವಾಗ ಪ್ರತಿಯೊಂದು ನಾಮದ ಜೊತೆಗೆ ರಾಮಕರ್ತ ಎಂದು ಅನ್ನುತ್ತಿರಬೇಕು. ಪ್ರಪಂಚದಲ್ಲಿ ದುಡ್ಡಿನ ಹಾನಿಯಾದರೆ ನನ್ನ ಇಚ್ಛೆ ಅನ್ನಬೇಕು, ಕಾಯಿಲೆ ಆದರೆ ನಿನ್ನ ಇಚ್ಛೆ. ಮಕ್ಕಳು ತಂದೆ ತಾಯಿಗೆ ಮಾತು ಕೇಳುತ್ತಾರೆ ಅಥವಾ ಕೇಳುವುದಿಲ್ಲ, ನಿನ್ನ ಇಚ್ಛೆ. ಮಗನ ಪ್ರಾರಬ್ಧವು ವಿಪರೀತವಿರುತ್ತದೆ, ನಿನ್ನ ಇಚ್ಛೆ. ವೆಂಕಸ್ಕರ್ ಎಂಬವರೊಬ್ಬರ ಹೆಂಡತಿಯು ಅರಿಹುಚ್ಚಳಾಗಿದ್ದರು, ಹಾಫ್ ಮ್ಯಾಡ್. ಅವಳಿಗೆ ಮೇಲಿನ ಮೇಲೆ ಹುಚ್ಚುತನದ ಆವೇಶ ಬರುತ್ತಿತ್ತು. ಒಬ್ಬರು ಡಾಕ್ಟರ್ ವೆಂಕಸರ್ಕರ್ ಎಂಬವರು ಇರುತ್ತಾರೆ. ಅವರಿಗೂ ಇವತ್ತು ಸಂಬಂಧವಿಲ್ಲ. ಇದು ಗೊತ್ತಿರದಿದ್ದರೆ ಅವರಿಗೆ ಫೋನ್ ಮಾಡಿ ನಿಮ್ಮ ಹೆಂಡತಿಗೆ ಹುಚ್ಚುತನದ ಆವೇಶ ಬರುತ್ತದೆ ಎಂದು ಕೇಳಬಹುದು. ಇವರು ಬೇರೆ ವೆಂಕಸರ್ಕರ್ ಆಗಿದ್ದರು. ಅವರ ಮಗನ ಮದುವೆ ಪ್ರಸಂಗ ನಡೆದಿತ್ತು. ಹುಡುಗನ ತಾಯಿಗೆ ಹುಚ್ಚಿ. ಆ ವೆಂಕಸರ್ಕರರು ಆಫೀಸಿಗೆ ಹೋಗುವಾಗ ಹೆಂಡತಿಯನ್ನು ಕೋಣೆಯಲ್ಲಿ ಹಾಕಿ ಬಾಗಿಲು ಹಾಕಿಕೊಂಡು ಹೋಗುತ್ತಿದ್ದರು. ಅವರು ಹಿಂದೂ ಕಾಲನಿಯಲ್ಲಿ ಇರುತ್ತಿದ್ದರು. ಅವರು ಶ್ರೀ ಮಹಾರಾಜರಿಗೆ ಭೇಟಿಯಾದಾಗ ದೊಡ್ಡದನಿಂದ ಅಳತೊಡಗಿದರು. ಇವರು ಆ ಮಕ್ಕಳನ್ನು ಸಂರಕ್ಷಿಸುತ್ತಿದ್ದರು, ಇಲ್ಲದಿದ್ದರೆ ಅವಳು ಮನಸ್ಸಿಗೆ ಬಂದಂತೆ ಮಾಡುತ್ತಿದ್ದರು. ಅವರಿಗೆ ಶ್ರೀ ಮಹಾರಾಜರು ಹೇಳಿದ್ದೇನೆಂದರೆ, ಆ ಮಕ್ಕಳು ಏನಾದರೂ ಪ್ರಾರಬ್ಧ ಇರುತ್ತದೆ ಅಲ್ಲವೇ? ಅವರ ಕೂದಲಕ್ಕೆ ಧಕ್ಕೆಯಾಗುವುದಿಲ್ಲ, ನೀವೇನು ಚಿಂತೆ ಮಾಡಬೇಡಿರಿ. ಈಗ ಆ ಮಕ್ಕಳು ಚೆನ್ನಾಗಿ ಓದಿರುತ್ತಾರೆ. ನಾನು ಶ್ರೀ ಮಹಾರಾಜರಿಗೆ, ಮಹಾರಾಜ್ ನೀವು ಇದೆಲ್ಲವನ್ನು ಹೇಗೆ ಹೇಳುತ್ತೀರಿ ಎಂದು ಕೇಳುವುದಕ್ಕೆ ಅವರು, ಭಗವಂತನು ಅವರನ್ನು ಕಲಿಸಿರುವನೆಂದ ಮೇಲೆ ಅಭಯಪಟ್ಟೇ ಕಲಿಸಿರುವನಲ್ಲವೇ ಎಂಬುದೇ ಅದರ ತಾತ್ಪರ್ಯವಾಗಿರುತ್ತದೆ. ಅಂದ ಮೇಲೆ ನಾವು ಇದರಿಂದ ಏನು ಕಲಿಯಬೇಕು?
ನಿಮ್ಮ ಮನೆಯಲ್ಲಿ ಅರ್ಥಾತ್ ನಿಮ್ಮ ಪ್ರಪಂಚದಲ್ಲಿ ಯಾವ ಸಂಬಂಧಿಕರು ಇರುತ್ತಾರೆಯೋ ಅವರದೇನಾದರೂ ವಿಪರೀತವಾದರೆ ಅದೆಲ್ಲವೂ ಅಲ್ಲಿಂದಲೇ ಅಂದರೆ ಭಗವಂತನಿಂದಲೇ ಆಗಿರುತ್ತದೆ. ಅದಕ್ಕೇನಾದರೂ ಕಾರಣವಿರುತ್ತದೆ. ಅದರ ಕಾರಣವೇನೆಂದರೆ ಅದೇ ನಮ್ಮ ಪೂರ್ವ ಕರ್ಮವಾಗಿರುತ್ತದೆ. ದುಡ್ಡಿನ ಹಾನಿಯಾದರೆ, ಕಾಯಿಲೆಯಾದರೆ, ನನಗೆ ಈ ರೋಗ ಏಕೆ ಬಂದಿತು, ಇದಕ್ಕೆ ಉತ್ತರ ಏನು ಇರುತ್ತದೆ? ಇದಕ್ಕೆ ಉತ್ತರವೇನೂ ಇಲ್ಲ. ಇದನ್ನೆಲ್ಲ ಕೇಳಿಯೂ ಕೂಡ ಮನಸ್ಸು ಶಾಂತವಾಗಿರುತ್ತದೆ. ಟ್ರೈನ್ ನಲ್ಲಿ ಬರುವಾಗ ಯಾರಾದ್ರೂ ನಮ್ಮ ಹಣದ ಪಾಕೆಟ್ ಕದ್ದರೆಂದು ತಿಳಿಯಿರಿ, ನಮ್ಮ ಮನಸ್ಸಿಗೆ ಎಷ್ಟೊಂದು ಹಳಹಳಿಯಾಗುತ್ತದೆ. ಆದ್ರೆ ಅದರಲ್ಲಿ ಕೇವಲ 10 ರೂಪಾಯಿ ಮಾತ್ರ ಇತ್ತು. ಆದರೂ 10 ರೂಪಾಯಿ ಸುಮ್ಮನೆ ಹೋದವಲ್ಲ ಅನಿಸುತ್ತದೆ. ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಬಂಗಾಲಿ ಇರುತ್ತಿದ್ದನು. ಈಗಲೂ ಅವನು ಇದೇ ಬಿಲ್ಡಿಂಗ್ ನಲ್ಲಿ ಮೇಲೆ ಇರುತ್ತಾನೆ. ಅವನಿಗೆ ಒಬ್ಬ ಸಹೋದರನಿದ್ದನು. ಅವನು ಒಮ್ಮೆ ದುರ್ಗಾ ಉತ್ಸವಕ್ಕಾಗಿ ಟ್ರೈನ್ ನಲ್ಲಿ ಬರಳಕ್ಕೆ ಹೋಗಿದ್ದನು. ಅವನು ತಿರುಗಿ ಬಂದ ಮೇಲೆ ನನಗೆ, ಈ ನಿಮ್ಮ ಮುಂಬೈ ಎಂಥದಿರುತ್ತದೆ, ಜನರು ಎಷ್ಟೊಂದು ತೊಂದರೆ ಕೊಡುತ್ತಾರೆ ಅಂದನು. ಅದಕ್ಕೆ ನಾನು ಅಂಥದ್ದೇನಾಯಿತು ಎಂದು ಕೇಳಲು ಅವನು, ಒಬ್ಬರು ನನ್ನ ಕಿಸೆಯಲ್ಲಿ ಕೈ ಹಾಕಿ ಹಣ ತೆಗೆದುಕೊಂಡನು ಅಂದನು. ಅದಕ್ಕೆ ನಾನು, ಎಷ್ಟು ಹಣವಿತ್ತು ಎಂದು ಕೇಳಲು ಅದಕ್ಕೆ ಅವನು 4 ಆನೆ ಇದ್ದವು ಅಂದನು. ಅದಕ್ಕೆ ನಾನು, 4 ಆನೆ ಹೋಗಲಿ ಬಿಡು, ಬಹಳ ದೊಡ್ಡ ಹಾನಿಯಾಗಿದ್ದರೆ ಅದರ ಬಗ್ಗೆ ಪ್ರಯತ್ನ ಮಾಡಬೇಕು ಅಂದೆನು. ಆದರೆ ಮನಸ್ಸಿನಲ್ಲಿ ಇದು ಹೀಗೆ ಆಗುತ್ತದೆ ಎಂದು ತಿಳಿದುಕೊಂಡಿರಬೇಕು. ಈ ವಿಚಾರ ಮನಸ್ಸಿನಲ್ಲಿ ಸ್ಥಿರವಾಗಲು ನಿಷ್ಠೆ ಬೇಕಾಗುತ್ತದೆ. ಆ ನಿಷ್ಠೆಯು 12ನೇ ಅಧ್ಯಾಯದಲ್ಲಿ ಇರುತ್ತದೆ. ಮನೆಯಲ್ಲಿ ಮಗಳು ಇರುತ್ತಾಳೆ, ಅವಳು ಮದುವೆ ಆಗುತ್ತಿರುವುದಿಲ್ಲ, ಆದರೂ 10 ಬಾರಿ ಪ್ರಯತ್ನ ಮಾಡಬೇಕು. ನಾನು ನಿಮಗೆ ಏನೆಂದು ಹೇಳಲಿ, ಒಬ್ಬ ಗುಜರಾತಿ ಡಾಕ್ಟರ್ ಇದ್ದರು. ಅವರು ಶ್ರೀ ಮಹಾರಾಜರ ಕಡೆಗೆ ಬರುತ್ತಿದ್ದರು. ಅವರ ಮಗಳು 23-24 ವರ್ಷದವಳಾಗಿದ್ದಳು. ಶ್ರೀ ಮಹಾರಾಜರು ಅವರಿಗೆ ಇದೆಲ್ಲವೂ ಪೂರ್ವ ನಿಯೋಜಿತವಾಗಿರುತ್ತದೆ ಎಂದು ಮುಂತಾಗಿ ಹೇಳುತ್ತಿರುವಾಗ ನನ್ನ ಕಡೆಗೆ ಹೊರಡಿ ಆ ಡಾಕ್ಟರ್ನಿಗೆ ಕೇಳಿಸುವಂತೆಯೇ ಹೇಳಿದ್ದೇನೆಂದರೆ, ನಿಮ್ಮ ಈ ತತ್ವಜ್ಞಾನವೆಲ್ಲವೂ ಯೋಗ್ಯವೇ ಇರುತ್ತದೆ, ಆದರೆ ನನ್ನ ಮಗಳ ಮದುವೆ ಯಾವಾಗ ಆಗುತ್ತದೆ ಎಂಬುದನ್ನು ಮೊದಲು ಹೇಳಿದೆ ಎಂದು ಅನ್ನುತ್ತಾರೆ ಅಂದರು. ಪ್ರೀತಿಯಲ್ಲಿ ಪ್ರಸಂಗ, ಮಹಾರಾಜರು ಅವ್ರಿಗೆ ಹೇಳಿ ಕಟ್ಟಾಗ ಅವನ ಹಿಂಗೆ ಅಡಿಕೆ ನೋಡ್ಕೊಂಡು ಅವನಿಗೆ ಮಹಾರಾಜರ ಕಡೆ ಲಕ್ಷ್ಯ ಇಲ್ಲ. ಒಬ್ಬ ಗುಜರಾತಿ ಡಾಕ್ಟರ್ ಇದ್ದರು. ಅವರು ಶ್ರೀ ಮಹಾರಾಜರ ಕಡೆಗೆ ಬಂದಿದ್ದರು. ಅವರ ಮಗಳು 23-24 ವರ್ಷಗಳಾಗಿದ್ದರು. ಶ್ರೀ ಮಹಾರಾಜರವರಿಗೆ ಇದೆಲ್ಲವೂ ಪೂರ್ವ ನಿಯೋಜಿತವಾಗಿರುತ್ತದೆ ಎಂದು ಮುಂತಾಗಿ ಹೇಳುತ್ತಿರುವಾಗ ನನ್ನ ಕಡೆಗೆ ಹೊರಡಿ ಆ ಡಾಕ್ಟರ್ಗೆ ಕೇಳಿಸುವಂತೆ ಹೇಳಿದ್ದೇನೆಂದರೆ, ನಿಮ್ಮ ಈ ತತ್ವಜ್ಞಾನವನ್ನು ಯೋಗ್ಯವಿರುತ್ತದೆ, ಆದ್ರೆ ನನ್ನ ಮಗಳ ಮದುವೆ ಯಾವಾಗ ಆಗುತ್ತದೆ ಎಂಬುದನ್ನು ಮೊದಲು ಹೇಳಿದೆ ಎಂದು ಅನ್ನುತ್ತಾರೆ ಅಂದರು. ನಮ್ಮ ಅವಸ್ಥೆ ಹೀಗೆ ಇರುತ್ತದೆ, ಆದರೆ ನಮ್ಮ ವೃತ್ತಿಗೆ ಹೀಗಿರಬೇಕು. ನೀನು ನನ್ನ ಒಡೆಯನಾಗಿರುತ್ತಿ, ನಿನಗೆ ಏನು ಮಾಡಬೇಕೆನಿಸುವುದು ಮಾಡು ಎಂಬ ಶ್ರದ್ಧೆ ಉಂಟಾಗುವುದಕ್ಕಾಗಿ 12ನೇ ಅಧ್ಯಾಯ ಇರುತ್ತದೆ. 9ನೇ ಶ್ಲೋಕದಲ್ಲಿ ಅವರು ಸಮಾಧಾತುಂ ಅಂದಿರುತ್ತಾರೆ, ಅಂದರೆ ಮನಸ್ಸು ಸ್ಥಿರವಾಗುತ್ತದೆ. ನಾವು ಕಳೆದ ವರ್ಷ ಈ 9ನೇ ಶ್ಲೋಕದವರೆಗೆ ಬಂದಿದ್ದೆವು. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮೈ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ನನ್ನ ಮನಸ್ಸು ಅದರಲ್ಲೇನು ಸ್ಥಿರವಾಗುವುದಿಲ್ಲ ಅಂದ ಮೇಲೆ ಏನು ಮಾಡಬೇಕು ಎಂಬುದನ್ನು ಈಗ ಹೇಳುತ್ತಾರೆ. ಅಥವಾ ಹೇ ಚಿತ್ತ ಮನ ಬುದ್ಧಿ ಸಹಿತ ಮಾಧಾಹಾತಿ ಅಚುಂಬಿತ ನ ಶಕ್ರಸಿ ದೇವೋ. ಅಥವಾ ಈ ಚಿತ್ತ ಮನ ಬುದ್ಧಿ ಸಹಿತ ನನ್ನ ಕೈಯಲ್ಲಿ ಸಮರ್ಪಿತ ಮಾಡಲಾಗದಿದ್ದರೆ. ಶ್ರೀ ಜ್ಞಾನೇಶ್ವರ ಮಹಾರಾಜರ ಶಬ್ದ ರಚನೆ ಅತ್ಯಂತ ಸುಂದರವಾಗಿರುತ್ತದೆ. ಭಗವಂತನು ಅರ್ಜುನಿಗೆ ಹೇಳುತ್ತಿರುವುದೇನೆಂದರೆ, ಅರೇ, ನೀನು ನನ್ನಲ್ಲಿಯೇ ಚಿತ್ತವನ್ನು ಇಡು, ಆದರೆ ಇದು ನಿನಗೆ ಶಕ್ಯವಾಗದಿದ್ದರೆ ಇದರ ಕಾರಣ ಸುಲಭವಾಗಿರುತ್ತದೆ. ಆ ಪರಮಾತ್ಮನು ಅತ್ಯಂತ ಸೂಕ್ಷ್ಮನಾಗಿರುತ್ತಾನೆ, ಆದರೆ ನಮ್ಮ ಚಿತ್ತವು ದೃಶ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತದೆ. ಅದನ್ನು ಸೂಕ್ಷ್ಮಗೊಳಿಸುವುದಕ್ಕಾಗಿಯೇ ಇದೆಲ್ಲವೂ ಇರುತ್ತದೆ. ನಾವು ಈ ಕಾಕಡಾರ್ತಿ ಮುಂತಾದ್ದೆಲ್ಲ ಮಾಡುತ್ತೇವಲ್ಲವೇ, ಅದೆಲ್ಲವನ್ನು ನಮ್ಮ ಮನಸ್ಸು ಭಗವಂತನಲ್ಲಿ ರಮಿಸಬೇಕೆಂದು ಮಾಡುತ್ತೇವೆ. ಬೇರೆ ಯಾವ ಕಾರಣವೂ ಇಲ್ಲ. ಅವನಿಗೆ ಇದೆಲ್ಲವೂ ಎಲ್ಲಿ ಬೇಕಾಗಿರುತ್ತದೆ. ನೀವು ಅವನನ್ನು ಬೆಳಗ್ಗೆ ಎಬ್ಬಿಸಿದರೇನೋ ಅಥವಾ ಮಲಗಿಸಿದರೇನೋ ಅವನು ಯಾವಾಗಲೂ ಎತ್ತರವಾಗಿ ಇರುತ್ತಾನೆ. ಆದರೆ ನಮ್ಮ ಮನಸ್ಸು ಪ್ರಪಂಚದಿಂದ ಸ್ವಲ್ಪ ಬದಿಗೆ ಸರಿಸಲು ಹಾಗೂ ಭಗವಂತನ ಕಡೆಗೆ ತೊಡಗಿಸಲು ರೂಢಿಯಾಗಬೇಕೆಂದು ಇದೆಲ್ಲವೂ ಇರುತ್ತದೆ. ಆದ್ದರಿಂದ ಅವರು ಅನ್ನುವುದೇನೆಂದರೆ, ನಿನ್ನ ಚಿತ್ತವನ್ನು ಮನಸ್ಸು ಬುದ್ಧಿ ಸಹಿತ ಅಂದಿರುತ್ತಾರೆ. ಮನಸ್ಸು ಹೇಗೆ ಇರುತ್ತದೆ? ಅದು
ಸಂಕಲ್ಪ ವಿಕಲ್ಪ ಮಾಡುತ್ತದೆ. ನಾವು ಯಾವ ಕಡೆಗಾದರೂ ಲಕ್ಷ್ಯ ಕೊಡಬೇಕೆಂದರೆ ಮನಸ್ಸಿನಲ್ಲಿ ಭಾವನೆ ಉಂಟಾಗುತ್ತದೆ, ಹಾಗೂ ಬುದ್ಧಿಯು ಸ್ಥಿರಗೊಳಿಸುತ್ತದೆ. ಬುದ್ಧಿಯು ನಿಶ್ಚಯಾತ್ಮಕ ಇರುತ್ತದೆ. ಈ ಎರಡು ವಸ್ತುಗಳು ನನ್ನಲ್ಲಿ ಸ್ಥಿರವಾಗಿ ಉಳಿಯುವುದಿಲ್ಲ. ನಾನು ನಿಮ್ಮಲ್ಲಿಯವನೇ ಇರುತ್ತೇನೆ ಎಂಬುದು ಒಂದು ದೃಷ್ಟಿಯಿಂದ ಒಳ್ಳೆಯದು. ನನ್ನ ಅನುಭವವೇ ನಿಮ್ಮ ಅನುಭವ. ನನಗೆ ಒಂದು ಪ್ರಸಂಗ ನೆನಪಾಗುತ್ತದೆ. ನನಗೆ ನಾನು ನಿಮ್ಮವನಲ್ಲಿಯವನೇ ಹೇಗಿರುತ್ತೇನೆ ಎಂಬುದಕ್ಕೆ ಒಂದು ಪ್ರಸಂಗ ನೆನಪಾಗುತ್ತದೆ. ಒಬ್ಬನ ಮದುವೆ ನಿಶ್ಚಿತವಾಯಿತು. ಅವನು ಮದುವೆಗಾಗಿ ಅಂತರ್ಪಟದ ಮುಂದೆ ನಿಂತಿದ್ದನು. ಮೈ ಮೇಲೆ ಒಬ್ಬರನ್ನು ಹೊತ್ತುಕೊಂಡು ನಿಂತಿದ್ದನು. ಇತ್ತೀಚೆಗೆ ಪ್ಯಾಂಟ್ ಕೋಟ್ ಹಾಕಿಕೊಂಡು ಮದುವೆ ಮಾಡುತ್ತಾರೆ, ಅದು ಹೋಗಲಿ ಬಿಡ್ರಿ. ಆಗ ವಧುವನ್ನು ಅವರ ಮಾಮ ಬಗಲಲ್ಲಿ ಕರೆದುಕೊಂಡು ಬಂದನು. ಹಿಂದಿನ ಕಾಲದಲ್ಲಿ ಮದುವೆಯ ಹುಡುಗಿಯರು ಚಿಕ್ಕವರು ಇರುತ್ತಿದ್ದರು. ಅಂಥವಳನ್ನು ಅವರ ಮಾಮ ಬಗಲಲ್ಲಿ ಕರೆದುಕೊಂಡು ಬರುತ್ತಿದ್ದನು. ಇತ್ತೀಚೆಗೆ ಹುಡುಗಿಯನ್ನು ಮಾಮ ಬಗಲಲ್ಲಿ ಕರೆದುಕೊಂಡು ಬರಬೇಕೆಂದರೆ ಮಾಮನ ಕೆಳಗೆ ಕುಳಿತುಕೊಳ್ಳುತ್ತಾರೆ. ಅಷ್ಟು. ಆಗ ಮಾಮ ಅವಳನ್ನು ಕರೆದುಕೊಂಡು ಬಂದನು. ಆದ್ರೆ ಅವಳನ್ನು ಕೆಳಗೆ ಇಳಿಸಲಿಲ್ಲ, ಹೊತ್ತುಕೊಂಡೇ ನಿಂತಿದ್ದನು. ಆಗ ಒಬ್ಬರು ಆ ವರನ ಕಿವಿಯಲ್ಲಿ, ಹುಡುಗಿ ಕಾಲಿಲ್ಲದವಳು ಇರುತ್ತಾಳೆ, ಹುಡುಗಿ ಕುಂಟಿದ ಕಾಲಿಲ್ಲ, ಎರಡೂ ಕಾಲಿಲ್ಲದವಳು ಇರುತ್ತಾಳೆ ಅಂದನು. ಆಗ ಹುಡುಗರು ತನ್ನ ಉಪ್ಪನ್ನು ತೆಗೆದು ನಮ್ಯಾದ ಕೈಯಲ್ಲಿರುತ್ತವೆ, ಹುಡುಗಿ ಕಾಲಿಲ್ಲ, ನನ್ನ ಕೈ ಇಲ್ಲ ಅಂದನು. ವರನಿಗೆ ಕೈಗಳಿಲ್ಲ, ವಧುವಿಗೆ ಕಾಲುಗಳಿಲ್ಲ. ಅದರಂತೆ ನಾವು ನೀವು ಇರುತ್ತೇವೆ. ಕೆಲವರಿಗೆ ಕಾಲಿಲ್ಲ, ಕೆಲವರು ಕೈ ಇಲ್ಲ. ಎದ್ದು ಬಂದು ಕೊಡ್ತೀವಿ, ಅದ್ರ ಕೈ ಇಲ್ಲ. ಎದ್ದು ಓಡಿ ಹೋಗುತ್ತಂದ್ರೆ ಕಾಲಿಲ್ಲ. ನೀವೇ ನೋಡಿರಿ, ನಾವೆಲ್ಲರೂ ಒಂದೆರಡು ಗಂಟೆ ಇದೆಲ್ಲವನ್ನು ಮಾಡುತ್ತೇವೆ. ಆಮೇಲೆ ಹೊರಗೆ ಹೋದವೆಂದರೆ ಈ ವಿಚಾರವು ತಲೆಯಲ್ಲಿ ಉಳಿಯುತ್ತವೆ. ನೀವು ಪ್ರಾಮಾಣಿಕವಾಗಿ ಹೇಳಿರಿ. ಇಲ್ಲಿಂದ ಹೋದ ಮೇಲೆ ಮಲಗುವವರೆಗೆ ವಿಚಾರ ಉಳಿಯುವುದು ಹೋಗಲು ಬಿಡ್ರಿ. ಆದ್ರೆ ಸ್ವಲ್ಪ ಕಾಲವಾದರೂ ಉಳಿಯುತ್ತವೆ. ತಾತ್ಪರ್ಯವೇನೆಂದರೆ, ನನ್ನ ಬುದ್ಧಿಯು ದೃಶ್ಯದಲ್ಲಿ ಎಷ್ಟೊಂದು ಸಿಕ್ಕಿ ಹಾಕಿಕೊಂಡಿರುತ್ತದೆ ಎಂದರೆ ಅದರಿಂದಲೇ ಈ ವಿಚಾರಗಳು ಮನಸ್ಸಿನಲ್ಲಿ ಉಳಿಯುವುದಿಲ್ಲ. ಮನಸ್ಸಿನ ಬಗ್ಗೆ ಕೇಳಲೇಬೇಡ್ರಿ. ಅದು ಎಷ್ಟೊಂದು ಕಲ್ಪನೆ ಮಾಡುತ್ತದೆ ಎಂದರೆ ಹೇಳಲು ಶಕ್ಯವೇ ಇಲ್ಲ. ಆ ಹಜರತ್ ಬಾಳನು ಏನಾಯಿತು? ಆಮೇಲೆ ಎಲೆಕ್ಷನ್ ಏನಾಯಿತು? ನಾವು ವರ್ತಮಾನ ಪತ್ರವನ್ನು ಏತಕ್ಕಾಗಿ ಓದಬೇಕು? ರೇಷನ್ನಲ್ಲಿ ಏನು ಸಿಗುತ್ತದೆ? ಸೀಮೆ ಎಣ್ಣೆ ಧಾನ್ಯ ಸಿಗುತ್ತದೆ ಅಲ್ಲವೇ ಎಂಬುದನ್ನು ನೋಡುವುದಕ್ಕಾಗಿ ಪೇಪರ್ ಓದಬೇಕು. ಇದೆಲ್ಲ ಹೇಳುವುದರ ತಾತ್ಪರ್ಯವೇನೆಂದರೆ, ಇಂಥ ಪರಿಸ್ಥಿತಿಯಲ್ಲಿ ಮನುಷ್ಯನು ಏನು ಮಾಡಬೇಕು? ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುತ್ತಾರೆ, ತರಿಗಾಯಿಸೆ ಕರಿ ಯಾ ಆಠಾಸ್ ಪಹಾರ ಮಾಧಾರಿ ಮೋಟಕ್ಕೆ ನಿಮಿಷ ಭರಿ ದೇ ತುಜಾಯ. ದಿನದ 8 ಪ್ರಹರದಲ್ಲಿ, 8 ಪ್ರಹರ ಅಂದ್ರೆ ಒಂದು ಪ್ರಹರ ಅಂದ್ರೆ 3 ತಾಸು, 8 ಪ್ರಹರ ಅಂದ್ರೆ 24 ತಾಸು. ದಿನದ 8 ಪ್ರಹರದಲ್ಲಿ ನಿಮಿಷವಾದರೂ ಚಿತ್ತವನ್ನಿಲ್ಲಿ, 1 ನಿಮಿಷವಾದರೂ ಚಿತ್ತವನ್ನಿಲ್ಲಿ ಕೊಡಬೇಕು ನನ್ನಲ್ಲಿ ಧನುರ್ಧರ. ಅರ್ಥಾತ್ ಏನು ಅಂದ್ರೆ, 1 ನಿಮಿಷವಾದರೂ ಚಿತ್ತವನ್ನಿಲ್ಲಿ. 8 ಪ್ರಹರ ಅಂದರೆ 8 ಪ್ರಹರ ಅಂದರೆ 24 ಗಂಟೆ. ಈ 24 ಗಂಟೆಗಳಲ್ಲಿ ನೀನು ಏನು ಮಾಡಬೇಕೆಂದರೆ, ಊಟಕ್ಕೆ ಅಂದರೆ ಸ್ವಲ್ಪ ಆದರೂ ಅಂದರೆ 1 ನಿಮಿಷವಾದರೂ ನೀನು ನಿನ್ನ ಚಿತ್ತವನ್ನು ನನಗೆ ಕೊಡು. ಶ್ರೀ ಮಹಾರಾಜರು ಅನ್ನುತ್ತಿದ್ದರು, ನೀವು ಪ್ರತಿಯೊಂದು ಸಂಗತಿಯನ್ನು ಮನಪೂರ್ವಕ ಮಾಡಲು ಕಲಿಯಿರಿ. ಹರಟೆ ಹೊಡೆಯುವುದಾದರೂ ಮನಪೂರ್ವಕ ಹೊಡೆಯಿರಿ. ಊಟ ಮಾಡುವುದಾದರೆ ಮನಪೂರ್ವಕ ಮಾಡಿರಿ. ಏನೇ ಮಾಡಿದರೂ ಅತ್ಯಂತ ಮನಪೂರ್ವಕ ಮಾಡಿರಿ. ಅದರಂತೆ ನಾನು ತೆಗೆದುಕೊಳ್ಳುವುದಾದರೂ ಅತ್ಯಂತ ಮನಪೂರ್ವಕ ತೆಗೆದುಕೊಳ್ಳಿರಿ. ನಮ್ಮದು ಇದಕ್ಕೆ ವಿರುದ್ಧವಾಗಿರುತ್ತದೆ. ನಾವು ಟಿವಿ ನೋಡುವುದಾದರೆ ಮನಪೂರ್ವಕ ನೋಡುತ್ತೇವೆ, ತಿನ್ನುವುದು ಕುಡಿಯುವುದು ಮನಪೂರ್ವಕ ಮಾಡುತ್ತೇವೆ. ನಾಮಸ್ಮರಣೆ ಮಾಡುವುದಾದರೆ ಇದೊಂದು ಪೀಡೆಯಾಗಿರುತ್ತದೆ ಎಂದು ನಾವು ತೆಗೆದುಕೊಳ್ಳುತ್ತೇವೆ. ನೀವು ಕೇವಲ 5 ನಿಮಿಷ ನಾಮ ತೆಗೆದುಕೊಳ್ಳಿರಿ, ಆದರೆ ಅದನ್ನು ಅತ್ಯಂತ ಮನಪೂರ್ವಕ ತೆಗೆದುಕೊಳ್ಳಿರಿ. ಜ್ಞಾನರಾಜರು ಮುಂದೆ ಅನ್ನುತ್ತಾರೆ, ಮಮ ದೇಶೇಕಾ ನಿಮಿಖ ದೇಖೇಲ ಮಾದೆ ಸುಖ ತೇ ತುಲೆ ಅರೋಚಕ
ವಿಷಯಿ ಹೇಗಿಲ್ಲ ಅರ್ಜುನ ಎಷ್ಟೆಷ್ಟು ಕ್ಷಣಗಳನ್ನು ಅನುಭವಿಸುವಿ ನನ್ನ ಸುಖವನ್ನು ಬಂದುವೆ ಅಷ್ಟಷ್ಟು ನಿರಾಶೆಯನ್ನು ವಿಷಯದಲ್ಲಿ ಯಾವ ಯಾವ ನಿಮಿಷ ನೀನು ಮನಪೂರ್ವಕ ನನ್ನ ಸ್ಮರಣೆ ಮಾಡುತ್ತೀಯೋ ಅಷ್ಟರ ಮಟ್ಟಿಗಾದರೂ ನಿನ್ನ ದೃಶ್ಯದ ಪ್ರೇಮ ಕಡಿಮೆಯಾಗುತ್ತದೆ. ನಾಮಸ್ಮರಣೆ ಆ ಸಮಯವು ನಿಧಾನವಾಗಿ ಬೆಳೆಯುತ್ತಾ ಹೋಗುತ್ತದೆ ಹಾಗೂ ನಿನಗೆ ಭಗವಂತನ ವಿಷಯದಲ್ಲಿ ಅಭಿರುಚಿ ಉಂಟಾಗುತ್ತದೆ. ಅದಕ್ಕೆ ಅವರು ದೃಷ್ಟಾಂತ ಹೇಳುತ್ತಾರೆ. ಜೈಸಾ ಶರತ್ಕಾಲು ರಿಯೆ ಆನಿ ಸರಿತಾ ಓಹಟು ಲಾಗೆ ತೈಸೇ ಚಿತ್ತ ಕಾಳೇಯ ವೇಗೆ ಪ್ರಪಂಚೌನಿ ಪ್ರವೇಶಿಸಲು ಶರತ್ಕಾಲವು ಇಳಿಯುವುದು ಜಲ ಪ್ರವಾಹವು ಅದರಂತೆ ಪ್ರಪಂಚದಿಂದ ಚಿತ್ತವು ಹೊರಬರುವುದು. ವರ್ಷಾಕಾಲ ಮುಗಿದು ಶರತ್ಕಾಲ ಪ್ರಾರಂಭ ಆಗುವುದಂದರೆ ಅರ್ಧ ವರ್ಷಾಕಾಲ ಅಂದ್ರೆ ಮಳೆಗಾಲ ಮುಗಿದು ಈ ಸದ್ಯದ ಶರತ್ ಋತು ಅದಲ್ಲ, ಅರ್ಥಾತ್ ಮೋಡಗಳು ಆಕಾಶ ನಿರಭರವಾಗಿರ್ತಕ್ಕಂಥದ್ದಿರುತ್ತದೆ. ಆದ್ದರಿಂದ ಈ ಶರತ್ಕಾಲ ಪ್ರವೇಶಿಸಲು ಶರತ್ಕಾಲವು ವರ್ಷಾಕಾಲ ಮುಗಿದು ಶರತ್ಕಾಲ ಪ್ರವೇಶ ಇಳಿಯುವುದು ಜಲಪ್ರವಾಹವು ಅದರಂತೆ ಪ್ರಪಂಚದಿಂದ ಚಿತ್ತವು ಹೊರಬರುವುದು. ಬರೀ 5 ನಿಮಿಷ ಮಾಡ್ಕೊತ ಹೋಗುದು. ಪ್ರಪಂಚದಲ್ಲಿ ಸಿಕ್ಕಿ ಹಾಕಿಕೊಂಡ ನಿಮ್ಮ ಚಿತ್ತವು ಭಗವಂತನ ಕಡೆಗೆ ತೊಡಗುತ್ತದೆ. ಶರತ್ಕಾಲ ಬಂದಿದೆ ಅಂದ್ರೆ ಅರ್ಥಾತ್ ಚಳಿಗಾಲ ಬಂದಿತ್ತಂದ್ರೆ ಎರಡೂ ದಂಡೆ ತುಪ್ಪಿ ಹರಿಯುತ್ತಿರುವ ನದಿಗಳು ನಿಧಾನವಾಗಿ ಕಡಿಮೆ ಆಗುತ್ತಾ ಹೋಗುತ್ತವೆ. ಅದರ ಪ್ರವಾಹದ ಜೋರು ಕಡಿಮೆ ಆಗುತ್ತಾ ಹೋಗುತ್ತದೆ. ಅದರಂತೆ ಈ ದೃಶ್ಯದ ಪ್ರೇಮದ ಜೋರು ಕಡಿಮೆ ಆಗುತ್ತಾ ಹೋಗುತ್ತದೆ. ಈ ದೃಶ್ಯದಲ್ಲಿ ಸಿಕ್ಕಿ ಹಾಕಿಕೊಂಡ ಯಾವ ಚಿತ್ರವಿರುತ್ತದೆಯೋ ಆ ಚಿತ್ರವನ್ನು ಭಗವಂತನ ಕಡೆಗೆ ತೊಡಗಿಸುವುದಕ್ಕಾಗಿ ಮನಸ್ಸಿನಲ್ಲಿ ದೃಶ್ಯದ ಜೋರು ಒತ್ತಡ ಪ್ರಭಾವ ಕಡಿಮೆ ಆಗಬೇಕು. ಆ ಒತ್ತಡವು ಕಡಿಮೆ ಆಗುತ್ತಾ ಹೋದಂತೆ ಚಿತ್ತವು ಭಗವಂತನ ಕಡೆಗೆ ಹೆಚ್ಚಿಗೆ ತೊಡಗುತ್ತದೆ. ಅದಕ್ಕಾಗಿ ನಾವು ಏನು ಮಾಡಬೇಕು? ನಾನು ಇದನ್ನು ನಿಮಗೆ ಪ್ರತ್ಯಕ್ಷ ಮಾಡಿ ಹೇಳುತ್ತಿರುವೆನು. ಬೆಳಿಗ್ಗೆ ಆಗಲಿ ಸಾಯಂಕಾಲವಾಗಲಿ ಯಾವಾಗಾದರೂ ನಾವು ಸಮಯ ತೆಗೆಯಬೇಕು. ಆ ಸಮಯವು ಹೇಗೆ ಇರಬೇಕೆಂದರೆ ಅದರದ್ದು ಜಗತ್ತಿನ ಜೊತೆಗೆ ಸಂಬಂಧವಿರಬಾರದು. ಇದಕ್ಕಾಗಿ ಉತ್ತಮ ಸಮಯ ಯಾವುದು? ನೀವು ರಾತ್ರಿ 10:30ರಿಂದ 11 ಗಂಟೆಗೆ ಮಲಗುತ್ತೀರಿ. ಅದಾದ್ಮೇಲೆ 2:30 ಗಂಟೆಗೆ ಏಳಿರಿ. ಆಮೇಲೆ ರಾತ್ರಿ ಜಗತ್ತಿನೊಂದಿಗೆ ಯಾವ ಸಂಬಂಧವಿರುತ್ತದೆ? ಆಮೇಲೆ ರಾತ್ರಿ ಜಗತ್ತಿನೊಂದಿಗೆ ಯಾವ ಸಂಬಂಧವಿರುತ್ತದೆ? ಆ ಸಮಯ ಪ್ರಾರಂಭದಲ್ಲಿ 5 ನಿಮಿಷ ನಾಮಸ್ಮರಣೆ ಮಾಡಬೇಕು. ಆದರೆ ಪ್ರಪಂಚದ ಯಾವುದೇ ಸಂಬಂಧ ಇರುವುದಿಲ್ಲ ಅನ್ನುವಂತಿರಬೇಕು. ಒಬ್ಬ ಹೆಣ್ಣು ಮಗಳು ನನ್ನ ಕಡೆಗೆ ಬಂದು ನನ್ನದೊಂದು ಚಿಕ್ಕ ಮಗು ಇರುತ್ತದೆ, ಅದು ಅದೇ ಸಮಯದಲ್ಲಿ ಎದ್ದು ಅಳತೊಡಗಿದರೆ ಏನು ಮಾಡಬೇಕು ಎಂದು ಕೇಳಿದರು. ಅದಕ್ಕೆ ನಾನು ನೀವು ಅದರೊಂದಿಗೆ ಕುಳಿತು ಆಡಬೇಕು. ನೀವು ಅದರೊಂದಿಗೆ ಕುಳಿತು ಆಡಬೇಕು ಅಂದೆನು. ಅವಳಿಗೆ ವಿಷಯ ಏನು ಹೇಳುವುದು? ತೊಂದರೆ ಹೇಳುವವರಿಗೆ ಎಷ್ಟೆಂದು ಹೇಳುವುದು? ನಿಮಗೆ ಬೆಳಿಗ್ಗೆ ಸಾಯಂಕಾಲ ಸಮಯ ಸಿಗುತ್ತಿದ್ದರೆ ನೀವು ಭಾಗ್ಯವಂತರೇ ಆಗಿರುತ್ತೀರಿ. ಎಲ್ಲರಿಗೂ ಸಮಯ ಸಿಗುತ್ತದೆಂದೇನೂ ಇಲ್ಲ. ಆದರೆ ಒಂದು ಸ್ವಾರ್ಥವಾದ ಸಮಯದಲ್ಲಿ ಮಾಡಬೇಕು. ನಿಮಗೆ ಒಂದು ಉದಾಹರಣೆ ಹೇಳುತ್ತೇನೆ. ದೊಡ್ಡವರು ನಿಜವಾಗಿಯೂ ದೊಡ್ಡವರೇ ಆಗಿರುತ್ತಾರೆ. ಆ ಗುರುದೇವರ ಅಂದೇ ಇದ್ದರಲ್ಲ, ಅವರ ತಂಗಿಯ ಮಗನೇ ನನಗೆ ಈ ಸಂಗತಿ ಹೇಳುತ್ತಾನೆ. ನಿಂಬಾಳದಲ್ಲಿ ಸಂಗತಿ ಇರುತ್ತದೆ. ಒಮ್ಮೆ ಏನು ಆಯ್ತೆಂದರೆ, ಔಂಧದ ರಾಜನ ಮುಖ್ಯಮಂತ್ರಿ ಮುಖ್ಯ ಪ್ರತಿನಿಧಿ ಆಗಿನ ಕಾಲದಲ್ಲಿ ದೊಡ್ಡ ಮನುಷ್ಯನಾಗಿದ್ದನು. ಅಪ್ಪ ಸಾಹೇಬ್ ಪಂತರ ತಂದೆ. ಅವರಿಗೆ ಗುರುದೇವರ ಗ್ರಂಥಗಳನ್ನು ಮುದ್ರಿಸಲು ಹಣ ಕೊಡಬೇಕಾಗಿತ್ತು. ಗುರುದೇವರು ಸ್ನಾನಕ್ಕೆ ಹೋಗಿದ್ದರು. ಆಗ ರಾಜನು ಬಂದನು. ಆಶ್ರಮದವರು ಅವರಿಗೆ ಕೂಡಲು ಹೇಳಿದರು. ಪುಣ್ಯಾಕ ನಮ್ಮಲ್ಲ ಅಲ್ಲ, ಹಳ್ಳಿ ಹುಡುಗರು ಅಷ್ಟು ಬೀದಿ ಇರ್ತಾರಲ್ಲ. ಆಶ್ರಮದವರು ಅವನಿಗೆ ಕೂಡಲು ಹೇಳಿದರು. ಅವರು ಸ್ನಾನ ಮಾಡಿ ಕೋಣೆಯೊಳಗೆ ಹೊರಟಿದ್ದರು. ಅಷ್ಟರಲ್ಲಿ ಆ ಜಗನ್ನಾಥನು ತಂಗಿ ಮಗ ಮುಂದೆ ಹೋಗಿ ಅವರಿಗೆ, ಮಾಮ, ಆ ರಾಜನು ಬಂದಿರುತ್ತಾನೆ ಅಂದನು. ಆಗ ಅವರು ಅವನಿಗೆ ಕಾತೆ
ನಾನು ಸ್ನಾನ ಮಾಡಿದ ಮೇಲೆ ಯಾವ ಅವಸ್ಥೆಯಲ್ಲಿ ಇರುತ್ತೇನೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ಸ್ವಲ್ಪ ಸೀಳ್ತಿದ್ರು ಅವ್ರು ರಾಮದೇವರು. ಅವರಿಗೆ ಕೂಡಲು ಹೇಳು ಹೊಂದಲು. ಅವರಿಗೆ ಸ್ನಾನಕ್ಕಾಗಿ ಬಿಸಿನೀರು ಬೇಕಾಗುತ್ತಿತ್ತು, ಏಕೆಂದ್ರೆ ಅವರಿಗೆ ಟಿವಿ ಆಗಿತ್ತು. ಅವರು ಸ್ನಾನ ಮಾಡಿದ ಮೇಲೆ ಅವರಿಗೆ ನಾನು ಯಾವಾಗ ಜಪಕ್ಕೆ ಕೂಡುತ್ತೇನೋ ಎಂಬ ಅವಸ್ಥೆ ಇರುತ್ತಿತ್ತು. ಸ್ನಾನ ಆದ್ಮೇಲೆ ಯಾವಾಗ ಕೂತೀನೋ. ಅವರು ತಮ್ಮ ಕೋಣೆಯಲ್ಲಿ ಹೋಗಿ 1-2 ಗಂಟೆ ಜಪ ಮಾಡಿದ್ರಂದ್ರೆ ಶಾಂತವಾಗಿ ಹೊರಗೆ ಬರುತ್ತಿದ್ದರು. ನಮಗೆ ಇಷ್ಟೊಂದು ಮಾಡಲಿಕ್ಕೆ ಆಗುವುದಿಲ್ಲ. ಯಾರಾದರೂ ಭೇಟಿಯಾಗಲು ಬಂದರೆ ಅವನನ್ನು ತಿರುಗಿ ಕಳಿಸಿಬಿಡಿರಿ ಅನ್ನಬಾರದು. ಆದರೆ ಮುಖ್ಯವಾಗಿ ನಾವು ಹೊರಗಿನ ಉಪದ್ವ್ಯಾಪದಲ್ಲಿ ಬೀಳಬಾರದು. ನಮಗೆ ಅಂತರಂಗದಿಂದಲೇ ಹಾಗೆ ಅನ್ನಿಸಬೇಕು. ತಾತ್ಪರ್ಯವೇನೆಂದರೆ ಈಗ ನಾನು ಜಗತ್ತಿನವನಾಗಿರುವುದಿಲ್ಲ ಎಂದು ಅನ್ನಿಸಬೇಕು. ನಮಗೆ ಇಷ್ಟಾದರೂ ಮಾಡಲಿಕ್ಕಾಗುತ್ತದೆ ಅಲ್ಲವೇ? ಈ ಎಲ್ಲ ವ್ಯವಹಾರದಲ್ಲಿ ನಾವು ಜಪಕ್ಕೆ ಮಹತ್ವ ಕೊಡಬೇಕು. ಪರೀಕ್ಷೆ ಹತ್ತಿರ ಬಂದಾಗ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಾರೆ. ಅವರು ಹಗಲಿರುವವರ ಬೆನ್ನು ಹತ್ತುತ್ತಾರೆ. ಅದರಂತೆ ದಿನದಲ್ಲಿ ಸ್ವಲ್ಪಾದರೂ ಸಮಯ ಮಾಡಬೇಕು. ಹೀಗೆ ಮಾಡಿದವರ ಹೆಜ್ಜೆ ಮುಂದೆ ಬಿದ್ದೇ ಬಿಡುತ್ತವೆ. ಜ್ಞಾನರಾಜರು ಎಂಥ ದೃಷ್ಟಾಂತ ಕೊಟ್ಟಿರುತ್ತಾರೆ ನೋಡಿರಿ. 1 ನಿಮಿಷವಾದರೂ ಅವರ ಸ್ಮರಣೆ ಮಾಡಿರಿ, ಆಮೇಲೆ ನಿಧಾನವಾಗಿ ಅದನ್ನು ಬೆಳೆಸುತ್ತಾ ಹೋಗಿರಿ. ಒಮ್ಮೆ ನನಗೆ ಗುರುದೇವ ರಾಮದೇವರಂತೆಂದರೆ ಅದಕ್ಕಾಗಿ ಅಭ್ಯಾಸ ಮಾಡಬೇಕಾಗುತ್ತದೆ ಅಂದಾಗ ಅವರು 2 ಸಂಗತಿ ಹೇಳಿದರು. 1, ಕ್ರಮವಾಗಿ ಮಾಡಬೇಕು. 2, ಮನಸ್ಸು ಸ್ವಚ್ಛವಾಗಿರಬೇಕು. ಕನಿಷ್ಠ ಪಕ್ಷ ಸಾಧನೆ ಮಾಡುವಾಗಲಾದರೂ ಮನಸ್ಸು ಸ್ವಚ್ಛವಾಗಿರಬೇಕು. ಅದಕ್ಕೆ ಅವರು ಉದಾಹರಣೆ ಹೇಳಿದರು. ನಾವು ಇನ್ನೊಬ್ಬರ ಬಗ್ಗೆ ಅವನು ಹಾಗೆ ಇರುತ್ತಾನೆ, ಅವನು ಹೀಗಿರುತ್ತಾನೆ ಎಂದು ಕಲ್ಪನೆ ಮಾಡುತ್ತೇವೆ. ಅವನು ಹಾಗೆ ಇದ್ದುಕೊಳ್ಳಲಿ, ಆದರೆ ಅವನಿಗೆ ನನ್ನ ಸಂಬಂಧ ಏನು ಇರುತ್ತದೆ? ಒಂದು ವೇಳೆ ನನ್ನ ಸಂಬಂಧ ಉಂಟಾದರೂ ತಾತ್ಪೂರ್ತಿಕವಾಗಿ ಇರಬೇಕು. ಅದಕ್ಕೆ ಅಂಗ್ರೇಜಿಯಲ್ಲಿ ಡಿಸ್ಕಸಿಂಗ್ ಪರ್ಸನಾಲಿಟಿ ಅನ್ನುತ್ತಾರೆ. ಡಿಸ್ಕಸಿಂಗ್ ಪರ್ಸನಾಲಿಟಿ. ಅವನು ಹಾಗೆ ಇರುತ್ತಾನೆ, ಅವನು ಹೀಗಿರುತ್ತಾನೆ. ಅದಕ್ಕೆ ಶ್ರೀ ಮಹಾರಾಜರು ಬಂದದ್ದೇನೆಂದರೆ ಅವನ ಮನಸ್ಸಿನಲ್ಲಿ ಏನಿರುತ್ತದೆ ಎಂಬುದು ನಮಗೆ ತಿಳಿಯುವುದಿಲ್ಲ. ನಾವೇ ನಮ್ಮ ಕಲ್ಪನೆಯಿಂದ ಅವನ ಮೇಲೆ ಹೇರುತ್ತೇವೆ. ಈ ವಿಷಯದಲ್ಲಿ ಶ್ರೀ ಮಹಾರಾಜರು ಒಂದು ವಿರೋಧಾಭಾಸ ಹೇಳಿದರು. ಅದೇನೆಂದರೆ ಇನ್ನೊಬ್ಬರ ಅಂತಃಕರಣದಲ್ಲಿ ಏನಿರುತ್ತದೆ ಎಂಬುದು ಸತ್ಪುರುಷರಿಗೆ ತಿಳಿಯುತ್ತದೆ, ಆದರೂ ಅವರು ಆ ಮನುಷ್ಯನಿಗೆ ಹೆಸರು ಇಡುವುದಿಲ್ಲ. ಆದರೆ ನಮಗೆ ಇನ್ನೊಬ್ಬರ ಮನಸ್ಸಿನ ತಿಳಿಯುವುದಿಲ್ಲ, ಆದರೆ ನಾವು ಅವನು ನಿಂದೆ ಮಾಡುತ್ತೇವೆ. ಎಷ್ಟೊಂದು ಅಯೋಗ್ಯವಿರುತ್ತದೆ ನೋಡ್ರಿ. ಅವನು ಉತ್ತಮ ನಿಲ್ಲಿಕ್ಕಿಲ್ಲ, ಆದ್ರೆ ನಾವು ಅವನಿಗೆ ಏಕೆ ಹೆಸರಿರಬೇಕು? ಅವನನ್ನು ಭಗವಂತನೇ ನಿರ್ಮಾಣ ಮಾಡಿಕೊಳ್ಳಲ್ಲವೇ? ಅವನದೇ ಏನಾದರೂ ಕಾರ್ಯವಿರುತ್ತದೆ. ಅವನು ಹೇಗಿರುತ್ತಾನೋ ಹಾಗೆ ಇದ್ದುಕೊಳ್ಳಲಿ. ಹಿಂಗೂ ಆಗಲಿಕ್ಕಿಲ್ಲ. ಏನು ಅಂದ್ರೆ ಮುಂದೆ ನಾವು ನಮ್ಗಿಂತ ಚಲೋ ಆಗಿರ್ಬೋದು. ನಾವಿಂದ ಕೂಡುವುದು 10 ವರ್ಷದ ಮ್ಯಾಲೋ 15-20 ವರ್ಷದ ಮ್ಯಾಲೋ ಒಮ್ಮೆಲೆ ಅವನ ಜೀವನದಲ್ಲಿ ದೊಡ್ಡ ಸತ್ಪುರುಷನಾಗಿರ್ಬೋದು. ನಾವು ಬರೀ ಅವನ ಬೇಕು ಕೂತ ಬಿಡ್ತೇವೆ. ಆದರೆ ನಮ್ಮನ್ನು ನಾವೇ ಮೋಸಗೊಳಿಸಿಕೊಳ್ಳುತ್ತೇವೆ ಎಂಬುದಕ್ಕೆ ಏನಾದರೂ ಮಾರ್ಗ ಇರಬೇಕಲ್ಲವೇ? ಗುರುದೇವ ರಾಮದೇವರು ಹೇಳಿದ 2ನೇ ಸಂಗತಿ ನನಗೆ ಕೊನೆಯವರೆಗೆ ಲಕ್ಷ್ಯದಲ್ಲಿ ಉಳಿಯುವಂತದ್ದಾಗಿರುತ್ತದೆ. ಅದೇನೆಂದರೆ ನಾನು ಕಾಯಿಲೆಯಾದ ಮನುಷ್ಯನು. ನನ್ನ ಕೋಣೆಯಲ್ಲಿ ಒಂದು ಚಾಪೆ ಹಾಗೂ ತೆಕ್ಕೆ ಇರುತ್ತದೆ. ಮೇಲಿನ ಅಂತಸ್ತಿನಲ್ಲಿ ಅವರು ಜಪ ಮಾಡುವ ಕೋಣೆ ಇದ್ದಿತು. ಕೋಣೆಯಲ್ಲಿ ಅವರು ಅಂದದ್ದೇನೆಂದರೆ ಈ ಕಾಯಿಲೆಯಿಂದಾಗಿ ನನಗೆ ಕೂಡಲಿಕ್ಕೆ ಆಗುವುದಿಲ್ಲ. ಆದ್ರೆ ನಾನು 5 ನಿಮಿಷದಿಂದ ಪ್ರಾರಂಭಿಸಿದೆನು. ಪ್ರತಿ ದಿವಸ ಗಡಿಯಾರ ಇಟ್ಟುಕೊಂಡು ಜಪ ಮಾಡುತ್ತಿದ್ದೆನು ಮತ್ತು ಮುಖ್ಯವಾಗಿ ಪ್ರತಿ ದಿವಸ 1 ನಿಮಿಷ ಜಪವನ್ನು ಬೆಳೆಸುತ್ತಾ ಹೋದೆನು. ಕೇಶವರಾವ್, ನಾನು ಹೇಳುವುದನ್ನು ಗಮನಕ್ಕೆ ಬಂದಿದ್ದಲ್ಲವೇ? ನಾನು 5 ನಿಮಿಷ ಜಪ ಮಾಡಲು ಪ್ರಾರಂಭಿಸಿ ಪ್ರತಿ ದಿವಸ 1 ನಿಮಿಷ ಬೆಳೆಸುತ್ತಾ ಹೋದೆನು. 1 ತಿಂಗಳಲ್ಲಿ ಅರ್ಧ ಗಂಟೆ ಜಪವಾಗತೊಡಗಿತು. ಮುಂದೆ 2-3 ತಿಂಗಳಲ್ಲಿ 1 ಗಂಟೆ ಜಪವಾಗತೊಡಗಿತು. ಈಗ ನಾನು ಅರ್ಧ ಗಂಟೆ ಸಹಜವಾಗಿ ಕೂಡುತ್ತೇನೆ ಅಂದರು. ಒಬ್ಬರು AG ಆಫೀಸ್ನಲ್ಲಿ ಕೆಲಸ ಮಾಡುವವರು ಇದ್ದರು. ಅವರ ಆಫೀಸ್ನಲ್ಲಿ ಬಜೆಟಿನ ವೇಳೆ ಬಂದಾಗ ಹೇಗೆ ಇರುತ್ತಿತ್ತು ಎಂಬುದನ್ನು ಹೇಳಿದರು. ಅದೇನೆಂದರೆ ಆಗ ನಾನು ಒಂದು ಕುರ್ಚಿಯ ಮೇಲೆ ಕುಳಿತಿದ್ದೆಂದರೆ ಮಧ್ಯದಲ್ಲಿ ಚಹಾ ಇಲ್ಲ, ನೀರು ಇಲ್ಲ, ಲಘುಶಕ್ತಿಗೂ ಹೋಗುತ್ತಿರಲಿಲ್ಲ. 10 ಗಂಟೆ ಕೆಲಸ ಮಾಡುತ್ತಾ ಕುಳಿತಿರುತ್ತಿದ್ದೆನು. ಇದು ಆಸನ ಸಿದ್ಧಿಯಾಗಿರುತ್ತದೆ. ಹೀಗಿರುವಾಗ ನಾನು ಈ ರೀತಿಯಾದ ಅಭ್ಯಾಸ ಪ್ರಾರಂಭಿಸಬೇಕು. ಕೇವಲ 5 ನಿಮಿಷದಿಂದ ಪ್ರಾರಂಭಿಸಿ ಸ್ವಲ್ಪ ಬೆಳೆಸುತ್ತಾ ಹೋದರೆ ನಮ್ಮ ಜಪ ಬೆಳೆಯುತ್ತೆ ಎಂಬುದರಲ್ಲಿ ಸಂಶಯವಿಲ್ಲ. ಜಾನಕಿ ಜೀವನ ಸ್ಮರಣ ಜಯ ಸಮರ್ಥ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರ ದಿವ್ಯ ಅನುಗ್ರಹದಿಂದ ಓದಿರ್ತಕ್ಕಂಥ ಈ ಒಂದು ಜ್ಞಾನೇಶ್ವರ ಮಹಾರಾಜರ ಅರ್ಥಾತ್ ಏನು ಅಂದ್ರೆ 12ನೇ ಅಧ್ಯಾಯದ ಒಂದು ವ್ಯಾಖ್ಯೆಯನ್ನ ನಾವು ಸಮಾರೋಪ ಮಾಡುವ ಮೊದಲು ಅರ್ಥಾತ್ ಇದನ್ನ ನಾವು ಮುಗಿಸುವ ಮೊದಲು ಜ್ಞಾನರಾಜನನ್ನ ಅಂತಃಕರಣ ಪೂರ್ವಕವಾಗಿ
ಅವ್ರು ಮಾಡಿರ್ತಕ್ಕಂತಹ ಪ್ರಾರ್ಥನೆಯನ್ನೇ ನಾವು ವಿಶ್ವಾತ್ಮಕ ದೇವರನ್ನು ಕುರಿತು ನಾವು ಪ್ರಾರ್ಥನೆ ಮಾಡೋಣ. ಈಗ ಈ ವಿಶ್ವಾತ್ಮಕ ದೇವರನ್ನು ಈ ಭಾಗ್ಯಜ್ಞದಿಂದ ತೋರಿಸುವೆನು, ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದದ. ದುಷ್ಟರ ಕುಟಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರದಲ್ಲಿ ಪ್ರೇಮ ಬೆಳೆಯಲಿ, ಜೀವಭಾವದಿಂದ ದೂರವಾಗಲಿ ಭಾವತಿಮಿರ, ವಿಶ್ವರಾಣಿ ಸ್ವಧರ್ಮ ಭಾಸ್ಕರ, ಪಡೆಯಲಿ ಪ್ರಾಣಿ ಮಾತ್ರ ಬಯಸಿದ್ದಲ್ಲ, ವರ್ಷಿಸುತ್ತ ಸಕಲ ಮಂಗಲ ಸಂತ ಸಮೂಹೈಷ ನಿಷ್ಠೆಯುಳ್ಳ, ಭೂಮಂಡಲದಿ ಸದಾಕಾಲ ಭೆಟ್ಟಿಯಾಗಲಿ ಜನರಿಗೆ. ಸಕಲ ಕಲ್ಪತರುಗಳ ತೋಟವು ಚೈತನ್ಯ ಚಿಂತಾಮಣಿಯ ಗ್ರಾಮವು, ಮಾತನಾಡುವ ಸಮುದ್ರವು ಅಮೃತ ಚಂದ್ರರಾಗಿದ್ದು ಅಲಾಂಛನ, ಸೂರ್ಯರಾಗಿದ್ದು ತಾಪಹೀನ, ಸದಾ ಸರ್ವರಿಗೂ ಸಜ್ಜನ ಸುಹೃದರಾಗಿರಲಿ. ಹೆಚ್ಚೆನು ಸರ್ವರು ಆಗಿ ಸುಖಿಗಳು, ಸಂಪೂರ್ಣ ಮೂರು ಲೋಕಗಳು ಭಜಿಸಲಿ ಯಾವಾಗಲೂ ಆದಿ ಪುರುಷನನ್ನು. ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟಾದೃಷ್ಟ ವಿಜಯವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶನೆಂದನು ಪಡೆದುಕೋ ಪ್ರಸಾದದಾನವನ್ನು. ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯ सद्गुरुनाथ महाराज की जय। जय जय श्री रघुवीर समर्थ कुंडलीक वरदाय विठ्ठल, श्री ज्ञानदेव तुकाराम पंढरीनाथ महाराज की जय। ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಲ್ಲಿ ಅನನ್ಯವಾಗಿ ಪ್ರಾರ್ಥಿಸುವುದೇನೆಂದರೆ ಅವರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಎಂದು ಪ್ರಾರ್ಥನೆ ಮಾಡ್ತಾ, ನಾಳೆ ಕಾರ್ತಿಕ ವದ್ಯ ತ್ರಯೋದಶಿಯ ನಿಮಿತ್ತವಾಗಿ ತ್ರಯೋದಶಿಯಂದು ಆಧ್ಯಾತ್ಮಿಕ ಅನುಭವಗಳ ಚಕ್ರವರ್ತಿಯಾಗಿರ್ತಕ್ಕಂಥ ಶ್ರೀ ಜ್ಞಾನೇಶ್ವರ ಮಹಾರಾಜರ ಕೇವಲ 22ನೇ ವರ್ಷ ಅವರು ತಮ್ಮ ಭಗವಂತನ ಆಜ್ಞೆಗನುಸಾರವಾಗಿ ಅತ್ಯಂತ ಸಂತೋಷದಿಂದ, ಸಮಾಧಾನದಿಂದ, ಆತ್ಮ ತೃಪ್ತಿಯಿಂದ ತೆಗೆದುಕೊಂಡಿರ್ತಕ್ಕಂತಹ ಸಂಜೀವನಿ ಸಮಾಧಿಯ ಒಂದು ಪುಣ್ಯತನವಾಗಿರ್ತಕ್ಕಂತಹ ಪರ್ವಕಾಲ. ಆ ಸಂದರ್ಭವನ್ನು ಅನುಸರಿಸಿಕೊಂಡು ನಾವು ಇಲ್ಲಿ ಇದೇ ರೀತಿಯಾಗಿ ನಮ್ಮ ಪ್ರವಚನ ವಾಚನ ಮುಗಿದ ಮೇಲೆ ನಾವು ಆ ಮಹಾತ್ಮನ ದಿವ್ಯವಾಗಿರ್ತಕ್ಕಂತಹ ಒಂದು ಸನ್ನಿಧಾನಕ್ಕೆ ಅತ್ಯಂತ ಅಂತಃಕರಣ ಪೂರ್ವಕವಾಗಿ ನಮ್ಮ ಭಾವ ಪುಷ್ಪಾಂಜಲಿಗಳನ್ನ, ಅರ್ಥಾತ್ ನಾವು ಅವರಿಗೆ ಒಂದು ಗುಲಾಲ್ ಹಾಕುವಂತಹ ಒಂದು ಗುಲಾಲ್ ಧರಣೆ ಅಂತ ಗುಲಾಲ್ ಹಾಕುವಂತಹ ಒಂದು ಅರ್ಥಾತ್ ಗುಲಾಲ್ ಹಾಕಿ ಅವರಿಗೆ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದೇನು ಅಂದ್ರೆ, ನಮ್ಮ ಜೀವನದಲ್ಲಿನೂ ನಮಗೇನಾಗಿದೆ ಅಂದ್ರೆ ಪ್ರಪಂಚದ ಎಲ್ಲ ಪ್ರಕಾರವಾಗಿರ್ತಕ್ಕಂತಹ ಮೋಹ, ಆಸಕ್ತಿ, ಒಲವು ಕಡಿಮೆಯಾಗಿ ನಮ್ಮ ಮನಸ್ಸು ಈ ಪ್ರಪಂಚದ ಒಂದು ಸೆಳೆತದಿಂದ ನಮ್ಮ ಮನಸ್ಸು ಬಿಡಿಸಿಕೊಂಡು ಅದು ಅಂತರ್ಮುಖವಾಗಿ
ಅಂತರಂಗದಲ್ಲಿರ್ತಕ್ಕಂಥ ಪರಮ ದಿವ್ಯವಾಗಿರ್ತಕ್ಕಂತಹ ಪರಮಾತ್ಮ ಸ್ವರೂಪದೊಂದಿಗೆ ತಾದಾತ್ಮ್ಯವಾಗಿ ನಮ್ಮ ಜೀವನ ಸಮಾಧಾನಪೂರ್ಣವಾಗಿ ಆಗಲಿ, ಶಾಂತವಾಗಿ ಆಗಲಿ, ನಮ್ಮ ಜೀವನ ಸಾರ್ಥಕ ಆಗಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡುವಂತಹ ಒಂದು ಪರ್ವಕಾಲ. ನಾಳೆ ಬೆಳಿಗ್ಗೆ ಅರ್ಥಾತ್ ನಾವು ಹೋದ ದ್ವಾದಶಿ ದಿವಸ ನಾವು ಇದನ್ನು ಹಚ್ಚಿದ ಹಾಗೆ, ದೀಪವನ್ನು ಹಚ್ಚಿದ ಹಾಗೆ ಇಂದಿನ ದ್ವಾದಶಿ, ನಾಳಿನ ಒಂದು ತ್ರಯೋದಶಿ, ಜ್ಞಾನೇಶ್ವರ ಮಹಾರಾಜರ ಪುಣ್ಯತಿಥಿ. ಇದನ್ನು ಉದ್ದೇಶಿಸಿ ನಾಳೆ ನಾವು ಇಲ್ಲಿ ವಿಶೇಷವಾಗಿ ಒಂದು ದೀಪೋತ್ಸವವನ್ನು ಬೆಳಗ್ಗೆ ಕಾಕಡಾರತಿ ಸಮಯದಲ್ಲಿ ಮಾಡುವುದು, ಅದೇ ರೀತಿ ಮಧ್ಯಾಹ್ನ ಗುಲಾಲ್ ಹಾಕುವುದು. ಈ ಪ್ರಕಾರವಾಗಿ ನಾವು ಜ್ಞಾನೇಶ್ವರರ ಒಂದು ಪುಣ್ಯತಿಥಿಯನ್ನು ಆರಾಧಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗುವಂತ ತಿಳ್ಕೊಂಡು ಸರ್ವ ಸದ್ಭಕ್ತರಲ್ಲಿ ನಾವು ಕರೆಯಿಂದ ಪ್ರಾರ್ಥನೆ ಮಾಡ್ತೀವಿ. ಜ್ಞಾನೇಶ್ವರ ಮಹಾರಾಜರು ನಮಗೆ ತಾವು ಕಳೆದಿರ್ತಕ್ಕಂಥ ದಿವ್ಯ ಅನುಭವಪೂರ್ಣವಾದ ಅನುಭವವನ್ನು ಶಬ್ದಗಳಲ್ಲಿ ಹೇಳ್ತೀನಿ ಅಂತ ಹೇಳ್ತಾರೆ. ಅಂಥ ಒಂದು ಜ್ಞಾನವನ್ನು, ಅನುಭವವನ್ನು ಕಿಂಚಿತ್ತಾದರೂ ನಮ್ಮ ಜೀವನದ ನಮ್ಮ ಅಂತಃಕರಣಕ್ಕದು ಪ್ರಾಪ್ತ ಆಗಲಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿ ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ.